ಅಗ್ರಿಕಲ್ಚರ್ ಲಾಭ ಇಲ್ಲ ಅಂತಂದು ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. 2 ಲಕ್ಷದವರೆಗೂ ಬಾಳೆನೆ ತಂದು ಕೊಡತ್ ನನಗೆ. ಅರ್ಧ 200 ರೂಪಾಯಿಗೆ 30 ಪೈಪು ಸ್ಪ್ರಿಂಕ್ಲರ್ ಎಲ್ಲ ಕೊಡ್ತಾರೆ. ಸುಡ ಕಾನ್ಸೆಪ್ಟೇ ಇಲ್ಲ ಯಾವುದೇ ತರದ್ದು. ಎರೆಹುಳದ ಗೊಬ್ಬರ ತನಿಗೆ ತಾನೇ ಸೃಷ್ಟಿ ನಾನು ಏನು ಇದುವರೆಗೂ ಏನು ತಗೊಂಡ್ ಬಂದು ಹಾಕೇ ಇಲ್ಲ. ಹೌದು, ಒಂದಿತ್ತು, ನಾನ್ ಬಂದ್ಮೇಲೆ ಅದನ್ನ ಮಾರ್ಲಿಲ್ಲ. ಅದನ್ನೇ ನೋಡೋಣ, ಡೆವಲಪ್ ಮಾಡೋಣ ಅಂತ ಅನ್ಕೊಂಡು ಅದನ್ನ ಈಗ 8 ಆಗಿದಾವೆ. ಅರ್ಧ ಕೆಜಿ ಬೆಲ್ಲ, ಅರ್ಧ ಕೆಜಿ ಗಂಜು, ಅದು ಕೆಜಿ ಪ್ರತಿ ತಿಂಗಳು ಹಾಕ್ತಿವಿ. ಜೀವಾಮೃತ ಇದನ್ನ ಹಾಕ್ತಿವಿ. ಇದಕ್ಕೆ ಒಂಥರ ಮೊಟ್ಟೆ ತರದ್ದು ಒಂದು ಹುಳ ಮೊಟ್ಟೆ ಇಟ್ಟಿತ್ತು. ನನಗೆ ಅದನ್ನ ತಡ್ಕೊಳಕ್ ಆಗ್ಲಾರ್ದ ಏನಾದ್ರು ಇದಕ್ಕೆ ಸ್ಪ್ರೇ ಮಾಡ್ಬೇಕಂತ ಅನಿಸ್ತು. ನನಗೆ ಯೋಚನೆ ಮಾಡಿದೆ. 4 ವರ್ಷ ಆಯ್ತು, ಯಾವ್ದೇ ತರದ ಕೆಮಿಕಲ್ ಹಾಕಿಲ್ಲ, ಏನು ಮಾಡಿಲ್ಲ. ನನಗೆ ಅವಾಗ ಅನಿಸ್ತು, ನಾನು ನಿಜವಾಗ್ಲೂ ಸಾವಯವ ಮಾಡಿದ್ರೆ ನಿಜವಾಗ್ಲೂ ನಮಗೆ ನೇಚರ್. ಇದು ಹೆಣ್ಣು ಇದು ಗಂಡು. ಈ ಗಂಡು ಇದ್ರ ಮೇಲೆ ಹೆಣ್ಣಿನ ಮೇಲೆ ಬಿದ್ದು ಪರಾಗ ಸ್ಪರ್ಶ ಆಗಿ ಇದು ಕಾಯಿ ಕಟ್ಟುತ್ತೆ ನೋಡಿ. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ವಿಜಯನಗರ ಡಿಸ್ಟಿಕ್ಕು ಕುಳ್ಗಿ ತಾಲೂಕು ಸಿಡಿಗಲ್ ಊರಾಗಿದ್ದೀನಿ ಆ್ಯಕ್ಚುಲಿ. ಆಮೇಲೆ ನಮ್ಮ ಜೊತೆ ಪ್ರೇಮ್ ಸರ್ ಇದ್ದಾರೆ. ಅವರು ಆ್ಯಕ್ಚುಲಿ ಆ್ಯಕ್ಟರ್ ಕಮ್ ಫಾರ್ಮರ್ ಅಂತ ಹೇಳ್ಬೋದು. ಅವರು ಕೃಷಿ ಜೊತೆ ಅವರು ಕೆಲವು ಪಿಕ್ಚರ್ ಮೂವೀಸಲ್ಲಿ ಎಲ್ಲ ಹಲವಾರು ಆ್ಯಕ್ಟಿಂಗು ಮಾಡಿದ್ದಾರೆ, ಪಾತ್ರಗಳು ಮಾಡಿದ್ದಾರೆ. ಆಮೇಲೆ ಅವರು ಮೀನ್ವೈಲ್ ಕೃಷಿನೂ ಮಾಡ್ತಾಯಿದ್ದಾರೆ, ಅದ್ರ ಜೊತೆ ಕೃಷಿನೂ ಮಾಡ್ತಾಯಿದ್ದಾರೆ. ಅವ್ರು ಯಾವ ಥರ ಪ್ರಯಾಣ ಸ್ಟಾರ್ಟ್ ಆಯ್ತು ಅಂಥೇಳಿ ಈ ವಿಡಿಯೋ ತೋರಿಸ್ತೀವಿ. ಮತ್ತು ಅವ್ರದ್ದು ಆ ಹೊಲ ಒಳಗೆ ಏನೇನು ಮಾಡ್ತಾರೆ ಅಂಥೇಳಿ ಈ ವಿಡಿಯೋ ಒಳಗೂ ನಿಮ್ಗೆ ತೋರಿಸ್ತೀವಿ. ಸೊ ಅದಕ್ಕಿಂತ ಮುಂಚೆ ರಿಕ್ವೆಸ್ಟ್ ಏನಂದ್ರೆ, ನಮ್ದು ಇದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮದು ಕಿರು ಪರಿಚಯ ಹೇಳ್ರಿ ನಮ್ಮದು ವ್ಯೂವರ್ಸಿಗೆ. ಆಮೇಲೆ ನಿಮ್ದು ಇದು ಪ್ರಯಾಣ ಯಾವ ಥರ ಸ್ಟಾರ್ಟ್ ಅಂತ ಅದು ಹೇಳ್ರಿ. ಆಮೇಲೆ ನಿಮ್ಮದು ಮೂವೀಸ್ ಯಾವ ಮಾಡಿದ್ದೀರ ಅದನ್ನು ಹೇಳ್ರಿ ಸರ್. ಫಸ್ಟು ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ನಮ್ಮದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಿಡೇಗಲ್ ಗ್ರಾಮ. ಓಕೆ. ನಾನು BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿದ್ದೀನಿ. ಅಂದರೆ ನಿಮ್ದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿದೆ ಸರ್? ಹೌದೌದು, ಅಗ್ರಿಕಲ್ಚರ್. ಓಕೆ ಸರ್, ಓಕೆ. ಸೊ ಡಿಗ್ರಿ ಮುಗಿದಾದ ತಕ್ಷಣ ನನಗೆ ಅಂದರೆ 1-1.5 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿ, ಅದಾದಮೇಲೆ ನಾನು ಯೂತ್ ಫೆಸ್ಟಿವಲ್ ಅಲ್ಲೆಲ್ಲ ಮಾಡ್ತಾ ಇದ್ದೆ ಬೆಂಗಳೂರು ಇದರಲ್ಲಿ, ನಮ್ಮ ಕಾಲೇಜ್ನಲ್ಲಿ. ಯೂತ್ ಫೆಸ್ಟಿವಲ್ ಅಂದರೆ ಸರ್ ಅದು ಪ್ರೋಗ್ರಾಮ್ಗಳು ಕಾಲೇಜಲ್ಲಿ ಕಲ್ಚರ್ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ನನಗೆ ಆಕ್ಟಿಂಗ್ ಗೀಳು ಈ ತರ ಸ್ಟಾರ್ಟ್ ಆಗಿ ಅಲ್ಲಿಂದ ನಾನು ಫಿಲಿಂ ಇಂಡಸ್ಟ್ರಿ ಕಡೆ ಹೋಗಂಗಾಯ್ತು. ಓಕೆ ಸರ್, ಓಕೆ. ಸರ್, ನಮ್ದು ವ್ಯೂವರ್ಸಿಗೆ ಯಾವ ಮೂವೀಸ್ ಮಾಡಿದೆ ಸರ್ ಸ್ವಲ್ಪ ಹೇಳಿ ಸರ್. ನಾನು ಮೊದಲಿಗೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ರುದ್ರತಾಂಡವ ಅಂತ ಸಿನಿಮಾ ಮಾಡಿದ್ದೆ. ಸೊ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಅದಕ್ಕಿಂತ ಮುಂಚೆ ಒಂದು ಥಿಯೇಟರ್ ಮಾಡಿದ್ದೆ, ಶ್ರೀ ಶಿವಕುಮಾರ್ ರಂಗಪ್ರಯೋಗ ಶಾಲೆ ಸಾಣೆಹಳ್ಳಿಯಲ್ಲಿ. ಆ ಸಾಣೆಯಲ್ಲಿ 1 ವರ್ಷ ಥಿಯೇಟರ್ ಮಾಡ್ಕೊಂಡು ಎಂಟೈರ್ ಕರ್ನಾಟಕದಾದ್ಯಂತ ನಾಟಕಗಳು ಮಾಡ್ಕೊಂಡು, ಅದಾದಮೇಲೆ ನಾನು ಫಿಲಿಂ ಇಂಡಸ್ಟ್ರಿಗೆ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಫಸ್ಟ್ ಮಾಡಿ, ಅದಾದಮೇಲೆ ಚಿಕ್ಕ ಪುಟ್ಟ ಸಿನಿಮಾಗಳಲ್ಲಿ ಅಭಿನಯಿಸಿದ್ದೇನೆ. ಅಂದರೆ ರುದ್ರತಾಂಡವ, ಪಟಾಕಿ, ಶ್ರೀಕಂಠ, ಅಲ್ಲಮ, ರಾಜಹಂಸ ಈ ಸಿನಿಮಾಗಳು ಮುಗಿಸ್ಕೊಂಡು ಆದಮೇಲೆ ಒಂದು ಫಿಲಿಮಿಗೆ ನಾನು ಪರಮವಹ ಅಂತ ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯಿಸಿದ್ದೆ. ಓಕೆ. ಅದು ಜುಲೈ 23 ರಿಲೀಸ್ ಆಯಿತು ಸಿನಿಮಾ. ಓಕೆ ಸರ್, ಇದು ಕೃಷಿ ನಿಮ್ದು ಯಾವ ಥರ ಸ್ಟಾರ್ಟ್ ಮಾಡಿದೆ ಸರ್? ಈಗ ನಾನು ಕೃಷಿಗೆ ಲಾಕ್ಡೌನಿಂದ ಕೃಷಿಗೆ ಬಂದಿದ್ದು. ನಾನು ಓದಿದ್ದು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆದ್ರಿಂದ ನನಗೆ ಸಪೋರ್ಟಿವ್ ಆಗಿ ಚೆನ್ನಾಗಾಯ್ತು. ನಾನು ಅಂದ್ರೆ ಕೃಷಿ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇತ್ತು ನೀಟಾಗಿ. ಅದೇ ನಿಮ್ಗೆ ಗೊತ್ತಂದ್ರೆ ಅಗ್ರಿಕಲ್ಚರ್ ಯಾವ ಥರ ಕೃಷಿ ಯಾವ ಥರ ಮಾಡ್ಬೇಕಂತ ನಿಮ್ಗೆ ಗೊತ್ತಿತ್ತು ನನಗೆ. ಅದ್ರ ಬೇರೆ ನಮ್ದು ಹೊಲ ಸ್ವಲ್ಪ ಇರೋದ್ರಿಂದ, ನಮ್ಮ ತಾತ ಮುತ್ತಾತಗಳೆಲ್ಲ ಹೊಲ ಮಾಡಿರೋದ್ರಿಂದ ನಮ್ಮದೇ ಒಂದು ಹೊಲ ಇದೆ, ಒಂದು 15-20 ಎಕರೆ ಹೊಲ ಇದೆ ನಮ್ದು. ನೀರಾವರಿ ಇದೆ ಎಷ್ಟು ನಿಮ್ದು? ವಿತೌಟ್ ಇರಿಗೇಷನ್ ಇದೆ ಅಂದ್ರೆ ನೀರಾವರಿ ಬಂದ್ಬಿಟ್ಟು 8 ಎಕರೆ ಇದೆ. 8 ಎಕರೆ ನೀರಾವರಿ. 10 ಎಕರೆ ಡ್ರೈ ಲ್ಯಾಂಡ್ ಇದೆ. ಡ್ರೈ ಲ್ಯಾಂಡ್, ಓಕೆ ಸರ್. ಸೊ ನೀರಾವರಿಯಲ್ಲಿ ರೇಷ್ಮೆ ಬೆಳಿತಾ ಇದ್ರು. ಸೊ ಅಂದ್ರೆ ರೇಷ್ಮೆಗೆ ಸ್ವಲ್ಪ ಲೇಬರ್ ಸಮಸ್ಯೆ ಆಯ್ತು. ಸೊ ಹಂಗಾಗಿ ನಾನು ಅಂದ್ರೆ ಯಾವುದು ಅಡಿಕೆ ಮತ್ತು ಬಾಳೆಹಣ್ಣು ಹಾಕೊಂಡು 2 ಎಕರೆಯಲ್ಲಿ ಫಸ್ಟ್ ನಾನು ಅಡಿಕೆ ಮತ್ತು ಬಾಳೆಹಣ್ಣು. ಅಡಿಕೆ ಮತ್ತು ಬಾಳೆಹಣ್ಣು ಯಾವ್ದು ಸರ್? ನಮ್ದು ಇದು G9 ಬಾಳೆಹಣ್ಣು. G9 ಬಾಳೆ. ಓಕೆ ಸರ್, ಓಕೆ. ಸೊ ನಮ್ದು ಸ್ವಲ್ಪ ತೋರಿಸಿ ಸರ್, ಏನೇನು ಹಾಕಿದ್ರೆ ತೋರಿಸಿ ಸರ್. ಎಲ್ಲ ನೀವು ಕರೆಂಟ್ ನೀವೇ ಕೆಲಸ ಮಾಡ್ತಿದ್ರೆ? ಇದನ್ನೆಲ್ಲ ನಾನೇ ಕಲ್ತ್ಕೊಂಡಿರೋದು. ಸ್ವಲ್ಪ ಅಗ್ರಿಕಲ್ಚರ್ ಇಂಜಿನಿಯರಿಂಗಲ್ಲಿ ಸ್ವಲ್ಪ ನಮ್ಮದು ಹೇಳ್ಕೊಟ್ಟಿದ್ರು. ಅದು ಬಿಟ್ಟು ನನಗೆ ಸ್ವಲ್ಪ ಕೃಷಿಯಲ್ಲಿ ಇದುವೆಲ್ಲ ಅನಿವಾರ್ಯತೆ ಆಗುತ್ತೆ. ಅಂದರೆ ನಾವು ಇದನ್ನು ಮಾಡಲೇಬೇಕಾಗುತ್ತೆ. ಅದನ್ನಂದ್ರೆ ಪ್ರತಿಯೊಂದಕ್ಕೂ ಚಿಕ್ಕ ಪುಟ್ಟದಕ್ಕೆಲ್ಲ ಫಸ್ಟಿಗೆ ನಾನು ಇವ್ರನ್ನ ಕರಿತಿದ್ದೆ. ಸೊ ಟೈಮ್ ಬಂದಂಗೆಲ್ಲ ನಾನೇ ಮಾಡೋದಕ್ಕೆ ಸ್ವಂತಾಗಿ ನೀವೇ ಕಲ್ತಿರಲ್ಲ? ನಾನೇ ಕಲ್ತ್ಕೊಂಡಿದ್ದೆ. ಅಂದ್ರೆ ಏನು ಡಿಪೆಂಡೆನ್ಸಿ ಇರಬಾರ್ದು ನೋಡ್ರಿ ಅಗ್ರಿಕಲ್ಚರ್. ಅದೊಂದು ಇದು ಸ್ವಂತಾಗಿ ಎಷ್ಟು ಕಲ್ತಿರೋ ಅಷ್ಟು ಒಳ್ಳೇದು. ಹೌದೌದು. ಓಕೆ ಸರ್, ಓಕೆ.
ಡಿಪೆಂಡೆನ್ಸಿ ಕಡಿಮೆ ಮಾಡ್ಕೋಬೇಕು ಅಗ್ರಿಕಲ್ಚರ್. ಸ್ಪೆಷಲ್ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ನಮಗೆ ಅಗ್ರಿಕಲ್ಚರ್ ಅಲ್ಲಿ ಲಾಭ ಇದೆ. ಅಗ್ರಿಕಲ್ಚರ್ ಲಾಭ ಇಲ್ಲ ಅಂತಂದು ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಅಗ್ರಿಕಲ್ಚರ್ ಲಾಭ ಇದೆ. ಲಾಭ ಇದೆ ಸರ್. ಮೆಹನತಿ ಮಾಡ್ಬೇಕ್ರಿ ಇದು. ಮೆಹನತ್ ಎಫರ್ಟ್ ಹಾಕ್ಬೇಕ್ರಿ. ಯಾವುದೇ ಎಫರ್ಟ್ ಇಲ್ದ್ರಂತ ಏನು ಬರೋದೇ ಇಲ್ಲ. ಏನು ಬರಂಗಿಲ್ಲ ಸರ್. ಓಕೆ ಸರ್. ಸಣ್ಣ ಪುಟ್ಟ ಕೆಲಸ ನೀವೇ ಮಾಡ್ಕೋಬೇಕು ಸರ್. ಇದು ತನಿಗ್ ತಾನೇ ಕಳಿಸ್ಬಿಡುತ್ತೆ ಇದು. ಹೌದಲ್ರಿ ಸರ್. ಎಷ್ಟೊತ್ತು ಕಾಯಕ್ಕಾಗಲ್ಲ ಇದನ್ನ. ಆಟೋ ಸ್ಟಾರ್ಟ್ ಹಾಕಿದ್ರೆ ತನಿಗ್ ತಾನೇ ಎತ್ಕೊಂಡ್ಬಿಡುತ್ತೆ. ಓಕೆ, ಆಟೋ ಏನೇ ಸರ್ ಅದು? ಆಟೋಮೆಟಿಕ್ ಇದೆ. ಓಕೆ ಸರ್. ಓಕೆ. ಇದು ನಾನ್ ಬರೋಕ್ಕಿಂತ ಮುಂಚೆಗೆಲ್ಲ ಇದು ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇದ್ರು ನಮ್ಮ ತಾತ ಇದ್ರು ಎಲ್ಲ. ಸೊ ನಾನು ಇಲ್ಲಿ ಬಂದಾಗ್ಲಿದ್ದ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ನೀವು ಜೀವಾಮೃತ ನೀವು ಮಾಡ್ತಾ ಇದ್ರಿ ಸರ್? ಜೀವಾಮೃತ ಎಲ್ಲ ಪ್ರಿಪರೇಷನ್ ನಾನೇ ಮಾಡ್ತಾ. ಓಕೆ ಸರ್, ಬನ್ನಿ ಸರ್ ನಮ್ಗೆ ತೋರಿಸಿ ಯಾವ ಥರ ಇದೆ ಅಂತ ಹೇಳಿ. ಸರ್ ಯಾವ ಗಿಡಗಳು ಹಾಕಿ ಸರ್? ಪ್ಲಾಂಟೇಶನ್ ಏನು ಮಾಡಿದ್ರಿ ನೀವು? ಈಗ ನಾನು ಈ 2 ಎಕರೆ ಇದರಲ್ಲಿ ಅಡಿಕೆ ಮತ್ತು ಬಾಳೆ ಹಾಕಿದ್ದೀನಿ. ಅಡಿಕೆ ಬಾಳೆಹಣ್ಣು ರೀ? ಹೌದೌದು. ಸರ್ ಇದು ಅಡಿಕೆ ಅಂದ್ರೆ ಎಷ್ಟು ವರ್ಷಕ್ಕೆ ಬರ್ತದ್ರಿ ಇದು? ಅಡಿಕೆ ಮಿನಿಮಮ್ 5 ರಿಂದ 6 ವರ್ಷದ್ದು ಇಳುವರಿ ಶುರು ಆಗುತ್ತೆ. ಇದ್ರಲ್ಲಿ ನಾವು ಬಾಳೆಹಣ್ಣು ಹಾಕೊಂಡ್ಬಿಟ್ರೆ ಫಸ್ಟಿಗೆ ಅದು ಅಡ್ವಾಂಟೇಜ್ ಆಗ್ಬಿಡುತ್ತೆ ನಮಗೆ. ಅಂದ್ರೆ ಸೆಕೆಂಡ್ ನೀವು ಇನ್ಕಮ್ ಹೌದೌದು, ಸೆಕೆಂಡರಿ ಇನ್ಕಮ್ ಜನರೇಷನ್ ಆಗುತ್ತೆ. ಬರುತ್ತೆ ಇನ್ನೊಂದು. ಹೌದು ಅದೇ ಬರುತ್ತೆ ನಿಮಗೆ. ಹೌದು. ಓಕೆ ಸರ್. ಸರ್ ಇದು ನಮ್ದೇನು ಅಡಿಕೆ ಅದಲ್ರಿ, ಇದು ಸ್ಪೇಸಿಂಗ್ ಏನು ಇಟ್ರಿ ಸರ್ ಇದಕ್ಕೆ? ಇದು 8 ಇದೆ. ಅಂದ್ರೆ ಹಿಂಗೂ 8 ಆ ಥರ? ಈ ಕಡೆ ಗಿಡದಿಂದ ಗಿಡಕ್ಕೂ 8, ಸಾಲಿನ ಸಾಲಿಗೂ 8 ಆ ಥರ ಇದೆ ಸರ್. 8x8. ಓಕೆ ಸರ್. ಸಸಿ ಎಷ್ಟಕ್ಕೆ ಬಿತ್ತು ಸರ್ ಇದು? ಇದು ನಮಗೆ 30 ರೂಪಾಯಿ ಒಂದು ಸಸಿ ಬಿತ್ತು. 30 ರೂಪಾಯಿ ಒಂದು ಬಿತ್ತು? 30 ರೂಪಾಯಿ ಒಂದು ಸಸಿ. ಎಲ್ಲಿಂದ ತಂದ್ರಿ ಸರ್ ಇದು? ಇದು ನಾವು ಅಡಿಕೆ ಭೀಮ್ ಸಮುದ್ರ ಅಂತ ಇದೆ. ಸರ್ ನೀವು ಬರಕ್ಕಿಂತ ಮುಂಚೆ ಏನಿದ್ದಿಲ್ಲ? ಇಲ್ಲೆಲ್ಲ ಏನಿರ್ಲಿಲ್ಲ. ಬರೀ ರಾಗಿ, ಜೋಳ, ಸಜ್ಜೆ ಅದನ್ನೇ ಮಾಡ್ತಿದ್ದು. ಕಮರ್ಷಿಯಲ್ ಕ್ರಾಪ್ ಅಂದ್ರೆ ಈಗ ಹಾರ್ಟಿಕಲ್ಚರ್ ರಿಲೇಟೆಡ್ ಯಾವ ತರದ್ದು ಕ್ರಾಪ್ ಮಾಡ್ತಾ ಇರಲ್ಲ ನಾನು. ಇದ್ರಲ್ಲಿ ಬಾಳೆ ನನಗೆ ಬಹಳ ತುಂಬಾ ಚೆನ್ನಾಗಿ ಅದ್ರದ್ದು ಇಳುವರಿ ತಂದ್ಕೊಟ್ಟೆ. ನನಗೆ ಇಳುವರಿ ತಂದ್ಕೊಟ್ಟದ್ರಿ? ಅಂದ್ರೆ ಸರ್ ಎಷ್ಟು ಆದಾಯ ತೆಗ್ದಿರಿ ಸರ್? ಅದು ಎಷ್ಟು ಎಕರೆ ಹಾಕಿರಿ, ಎಷ್ಟು ಆದಾಯ ತೆಗ್ದಿರಿ? 2 ಎಕರೆಯಲ್ಲಿ ನನಗೆ ಆಲ್ಮೋಸ್ಟ್ 2 ಲಕ್ಷದವರೆಗೂ ಬಾಳೆನೆ ತಂದ್ಕೊಟ್ಟೆ ನನಗೆ ಇನ್ಕಮ್. ಬಾಳೆನೆ ತಂದ್ಬಿಟ್ರಿ? ಬಾಳೆನೆ 2. ಅಂದ್ರೆ ನೀವು ಎಷ್ಟು? ಇನ್ನೊಂದು ಇದ್ರದ್ದು ಅಡ್ವಾಂಟೇಜ್ ಅಂದ್ರೆ ನಾನು ಅದಕ್ಕೆ 1% ಅಂದ್ರೆ ಬೆಲ್ಲ ಮತ್ತೆ ಹಿಟ್ಟಿಗೆ ಮಾತ್ರ ದುಡ್ಡು ಹಾಕಿದ್ದೀನಿ ಬಿಟ್ರೆ ಯಾವುದೇ ತರದ್ದು ಗೊಬ್ಬರನು ಹಾಕಿಲ್ಲ ನಾನು. ಹಾಕಿದ್ರಿ ಸರ್? ಏನಿದು ಯಾವ ತರ ಪೈಪ್ ಎಲ್ಲ ಮಾಡಿದ್ರಲ್ಲ ಇದು? ಅಂದ್ರೆ ನೀವು PVC ಪೈಪ್ ಏನು ಒಳಗೆ ಹಾಕಿಲ್ರಿ? ಡೈರೆಕ್ಟ್ ಸ್ಪ್ರಿಂಕ್ಲರ್ ಅಂದ್ರೆ ನಮ್ಗೆ ಏನಾಗುತ್ತೆ, ಈ PVC ಪೈಪ್ ಇವೆಲ್ಲ ಒಳಗಡೆ ಇದ್ದಂದ್ರೆ ಈಗ ಅದೇನಾದ್ರು ಸಮಸ್ಯೆ ಆಯ್ತು, ಲೀಕೇಜ್ ಆಯ್ತು ಅಂತಂದ್ರೆ ಅದನ್ನ ಬಗೆಯೋದಕ್ಕೆ ಇನ್ನೊಬ್ರು ಡಿಪೆಂಡೆನ್ಸಿ ಆಗುತ್ತೆ. ಆಲ್ಮೋಸ್ಟ್ ನನ್ನ ಥಾಟ್ ಏನಂತಂದ್ರೆ ನಾನು ಒಬ್ನೇ ಏನ್ ಮ್ಯಾನೇಜ್ ಮಾಡಕ್ ಆಗುತ್ತೋ. ಓಕೆ. ಇದು ಏನಾದ್ರು ನಾನು ಒಳಗಡೆ ಹಾಕಿದೆ, ಇದೇನಾದ್ರು ಪೈಪ್ ಪ್ರೆಷರ್ ಕಿತ್ಕಂತು ಇದಂದ್ರೆ ನನಗೆ ಮ್ಯಾನುವಲಿ ಕಾಣುತ್ತೆ, ಇದೆಲ್ಲ ಕಾಣುತ್ತೆ. ನಾನು ನೀಟಾಗಿ ಕರೆ ಪೈಪ್ ಹಾಕಿರೋದು ಇದಕ್ಕೆ ಇದೆ. ಈಗ ಈ ಪೈಪ್ ಕರೆ ಪೈಪ್ ಇಲ್ಲೇ ಕೃಷಿ ಇಲಾಖೆಲೆ ಕೊಡ್ತಾರೆ 3,200 ರೂಪಾಯಿಗೆ 30 ಪೈಪ್ ಸ್ಪ್ರಿಂಕ್ಲರ್ ಎಲ್ಲ ಕೊಡ್ತಾರೆ. ಆ ಸ್ಪ್ರಿಂಕ್ಲರ್ ಪೈಪ್ಗೆ ನಾವು ಹೋಲ್ ಹೊಡ್ಕೊಂಡು ಡ್ರಿಪ್ ಎಲ್ಲ ಬಿಟ್ಬಿಟ್ರಿ? ಇದನ್ನ ಡ್ರಿಪ್ ಇದ್ ಮೊದ್ಲಿಗೆ. ಸೊ ಇವಾಗ ನಾನು ಇದನ್ನ ರೇನ್ ಟ್ಯೂಬ್ ಬಳಸಿದೀನಿ. ಇದು ರೇನ್ ಟ್ಯೂಬ್? ಇದು ರೇನ್ ಟ್ಯೂಬ್, ರೇನ್ ಪೈಪ್. ಓಪನ್ ಮಾಡಿದ್ರೆ ಈ ತರ ಬಂದ್ಬಿಡುತ್ತೆ ಮಳೆ ತರ. ಅಂದ್ರೆ ಇದು ಕರೆಕ್ಟ್ ನಡುವೆ ಹಾಕಿ ಎರಡು ಕಡೆ ಹೌದೌದು, ಈ ಕಡೆ ಕವರ್ ಆಗುತ್ತೆ, ಈ ಕಡೆ ಕವರ್ ಆಗುತ್ತೆ. ಅಂದ್ರೆ ಡ್ರಿಪ್ ಕಿಂತ ಇದು ಬೆಸ್ಟ್ ಅಂತ ತಿಳ್ಕೊರಿ. ಇದು ಬೆಸ್ಟ್ ಅಂತ ಅನಿಸ್ತು ನನಗೆ. ಅಂದ್ರೆ ಪ್ರತಿಯೊಂದ್ ಹತ್ರ ಹೋಗಿ ಬಗ್ಗಿ ಕರೆಕ್ಟ್ ಆಗಿ ಡ್ರಿಪ್ ಅಲ್ಲಿ ಎಲ್ಲಿ ಕಟ್ಕೊಳ್ಳುತ್ತೆ ಏನಂತಂದು ಗೊತ್ತಾಗಲ್ಲ. ಆಮೇಲೆ ಇನ್ನೊಂದೇನ್ ಅಡ್ವಾಂಟೇಜ್ ಅಂದ್ರೆ ಈ ನೀರು ಒಂಥರ ಡ್ರಿಜಿಲ್ ಆಗೋದ್ರಿಂದ ವಾತಾವರಣದಂತ ನೈಟ್ರೋಜನ್ ಈ ಗಿಡಗಳು ಸ್ಥಿರೀಕರಣ ಮಾಡ್ಕೊಳ್ತಾವೆ. ಹೌದೇನ್ ಸರ್? ಅದು ಒಂದು ಅಡ್ವಾಂಟೇಜ್. ಈಗ ಮಳೆ ಬಂದಾಗ ಯಾವ ತರ ಒಂದು ಸ್ಮೆಲ್ ಬರುತ್ತೆ ಗೊತ್ತಾ, ಆ ತರ ಸ್ಮೆಲ್ ನಮ್ಮ ತೋಟದಲ್ಲಿ ಯಾವಾಗ್ಲೂ ಚೆನ್ನಾಗಿರುತ್ತೆ. ಓಕೆ ಸರ್. ಓಕೆ. ಸೊ ಅದು ನೈಟ್ರೋಜನ್ ಇರೋಂತ ವಾತಾವರಣದಲ್ಲಿ ನೈಟ್ರೋಜನ್ ಸ್ಥಿರೀಕರಣ ಮಾಡಿ ಭೂಮಿಗೆ ಒದಗಿಸುತ್ತೆ. ಓಕೆ ಸರ್. ಓಕೆ. ಆಮೇಲೆ ಸರ್ ಏನ್ ರೌದಿಗಳು ಏನ್ ಸುಟ್ಟಿಲ್ ಕಾಣ್ತಾ ಸರ್? ಎಲ್ಲ ಸರ್ ಸುಡೋ ಕಾನ್ಸೆಪ್ಟ್ ಇಲ್ಲ ಯಾವ್ದೇ ತರದ್ದು. ಯಾವ್ದು ಸುಡಂಗಿಲ್ಲ, ಒಟ್ಟ ಸುಡಂಗಿಲ್ಲ. ಇವ್ ಏನ್ ಬಂದು ಈ ತರ ಗಬ್ಬು ಇಟ್ಕೊಂಡಿದ್ದಾರೆ ತೋಟ ಅಂತಂದೆಲ್ಲ ಹೇಳ್ತಾರೆ, ಸಜೆಸ್ಟ್ ಮಾಡ್ತಾರೆ. ನಾನೇನ್ ಹೇಳ್ತಾ ಇದ್ದೀನಂದ್ರೆ, ಒಂದು ನೀವು ಬೇಕಾದ್ರೆ ಅಡ್ಡಾಡೋದಕ್ಕೆ ಬೇಕಾದ್ರೆ ಈ ಕಡೆ ನೀವು ಬ್ರಷ್ ಕಟ್ರಲ್ಲೇ ಹುಲ್ಲೆಲ್ಲ ಹೊಡ್ಕೊಳ್ಳಿ ಒಂದ್ ಲೈನ್. ಇನ್ನೊಂದ್ ಲೈನ್ ಮಲ್ಚಿಂಗ್ ಲೈನ್ ಅಂತ ಮಾಡ್ಕೊಂಡಿದ್ದೀನಿ. ಈಗ ನಮ್ದೊಂದು 100 ತೆಂಗಿನ ಮರ ಇದಾವೆ. ಈ 100 ತೆಂಗಿನ ಮರ ಇರೋಂತ ಎಲ್ಲ ಒಂದು ಲೈನ್ ಅಲ್ಲಿ ಎಲ್ಲ ಅಂದ್ರೆ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಸರ್? ಒಂದ್ ಸಾಲ ಬಿಟ್ಟು ಅಂದ್ರೆ ಒಂದ್ ಸಾಲ ಕಂಪ್ಲೀಟ್ ರೌದಿ ಮಾಡ್ಬಿಟ್ರಿ, ಒಂದ್ ಸಲ ನೀರ್ ಬಿಡಕ್ಕೆ ಅಡ್ಡಾಡಕ್ಕೆ ನಮ್ಗೆ ಅಡ್ಡಾಡೋದಕ್ಕೆ ಯಾವ್ದೇ ತರದ್ದು ಹಾವು ಹುಳ ಉಪ್ಪಡಿ ಅಂತಂದು ಎದುರ್ತಾರೆ. ಆ ತರಕ್ಕೆ ಏರ್ ಬರೋದು ಒಂದ್ ಲೈನ್ ನೀಟಾಗಿ ಮಾಡ್ಕೊಂಡಿರಿ ಸರ್. ಇನ್ನೊಂದ್ ಲೈನ್ ಮಲ್ಚಿಂಗ್ ಲೈನ್ ನೋಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಆಲ್ಮೋಸ್ಟ್ 4 ರಿಂದ 5 ವರ್ಷದ ತೋಟ. ನೋಡ್ರಿ ಯಾವ ತರದ್ದು ಗೊಬ್ಬರ ಐತಿ ಒಳಗ. ಇದೇನ್ ಸಾಯಿಲ್ ಕಾರ್ಬನ್ ಅಂತ ಹೇಳ್ತಾರಲ್ಲ ಭೂಮಿಯಲ್ಲಿ, ಆರ್ಗಾನಿಕ್ ಕಾರ್ಬನ್. ಆರ್ಗಾನಿಕ್ ಕಾರ್ಬನ್ ನೋಡ್ರಿ ಯಾವ ತರ ಇದೆ.
ನೋಡ್ರಿ ಎಲ್ಲ ಅಲ್ಲೇ ಡಿಕಂಪೋಸ್ ಆಗ್ಬಿಟ್ಟು ಸರ್ ನೋಡಿ. ಎರೆಹುಳದ ಗೊಬ್ಬರ ತನಿಗೆ ತಾನೇ ಸೃಷ್ಟಾಗುತ್ತೆ. ನಾನು ಏನು ಇದುವರೆಗೂ ಏನು ತಗೊಂಡ್ ಬಂದು ಹಾಕೇ ಇಲ್ಲ. ಒಳಗೆ ಏನು ಹಾಕಿಲ್ಲ ಸರ್? ಏನ್ ಹಾಕಿಲ್ಲ. ನಮ್ದೇ ಒಂದು 8 ಎಮ್ಮೆ ಆಕಳಗಳು ಇರೋದ್ರಿಂದ ನಮ್ದು ಹಿಂಗ್ ವರ್ಷಕ್ಕೊಂದ್ಸರಿ ಈ ತರದ್ದು. ಅಂದ್ರೆ ನೀವು ಆಕಳು ಎಮ್ಮೆ ನೀವೇ ಬಂದಾಗ ತಂದಿರೇನ್ ಸರ್ ಎಲ್ಲ? ಹೌದೌದೌದು, ಒಂದಿತ್ತು. ನಾನ್ ಬಂದ್ಮೇಲೆ ಅದನ್ನ ಮಾರ್ಲಿಲ್ಲ. ಅದನ್ನೇ ನೋಡೋಣ ಡೆವಲಪ್ ಮಾಡೋಣ ಅಂತಂದ್ ಅನ್ಕೊಂಡು ಅದನ್ನ ಈಗ ಒಂದು 8 ಆಗಿದಾವೆ. ಈಗ 8 ನೀವು ಮಾಡಿದ್ರಿ? ಪ್ರೆಸೆಂಟ್ಲಿ 8. ಅಂದ್ರೆ ನೀವು ಫ್ಯೂಚರ್ ಪ್ಲಾನ್ ಏನು ಸರ್? ಈಗ ಆಲ್ರೆಡಿ ನಿಮ್ ಕಡೆ ದನಗಳು ಅದಾವ್ರಿ, ತೋಟಗಳು, ಹಾರ್ಟಿಕಲ್ಚರ್ ಕ್ರಾಪ್ ಅದಾವ, ಮತ್ತೇನದ ಸರ್ ಪ್ಲಾನ್? ಇನ್ನೂ ಒಂದು 4 ಎಕರೆ ಎಕ್ಸ್ಟೆಂಡ್ ಮಾಡೋಣ ಅಂತ. ಅಂದ್ರೆ ಒಂದೇನಾಗುತ್ತೆ ಅಂದ್ರೆ, ಸೊ ಇಮಿಡಿಯೇಟ್ಲಿ ಮಾಡಕ್ ಆಗಲ್ಲ ಯಾವ್ದೇ ಆಗ್ಲಿ. ಒಂದು ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು ನನ್ನ ಅನಿಸಿಕೆ ಪ್ರಕಾರ. ಈಗ ಫಸ್ಟ್ 2 ಎಕರೆ ಡೆವಲಪ್ ಮಾಡಿದಿನ, ಈಗ ಇನ್ನು ಇಳುವರಿ ಸ್ಟಾರ್ಟ್ ಆಗ್ತಿದೆ. ಈಗ ನೆಕ್ಸ್ಟ್ ಇನ್ನು ಒಂದು 4 ಎಕರೆ ಪುಷ್ ಅಪ್ ಮಾಡಿದೆ. ಓಕೆ ಸರ್. ಅದು ಸರ್ ನೀವು ಯಾವ ತರ ಮ್ಯಾನೇಜ್ ಮಾಡ್ತಾ ಸರ್? ಈ ಕಡೆ ಮೂವಿ ಕಡೆನೂ ಹೋಗ್ತಾ ಇದ್ರಿ, ಆಕ್ಟಿಂಗ್ನು ಮಾಡ್ತೀರಿ, ಈ ಕಡೆ ಕೃಷಿನೂ ಮಾಡ್ತಾ ಇದ್ರಿ, ಯಾವ ತರ ಸರ್ ಮ್ಯಾನೇಜ್ ಮಾಡೋದು ನೀವು? ಅಂದ್ರೆ ನಮಗೆ ಸ್ವಲ್ಪ ಟೈಮ್ ಕೊಟ್ಕೊಳ್ತಿದ್ದೀನಿ ನಾನು. ಅಂದ್ರೆ ಆ ಕಡೆನೂ ಸ್ವಲ್ಪ ಟೈಮ್ ಕೊಟ್ಟು ಈ ಕಡೆ ಕೂಡ ಟೈಮ್ ಕೊಡ್ತಾ ಇದ್ರಿ ಸರ್. ಹಂಗಾಗಿ ಅಂದ್ರೆ ನಮ್ದು ಇಲ್ಲಿ ಯಾವ್ದೇ ತರದ್ದು ಕಲ್ಟಿವೇಶನ್ ಈ ತರದ್ದು ಏನಿಲ್ಲ. ನ್ಯಾಚುರಲ್ ಪ್ರೊಸೆಸ್ ಇರೋದ್ರಿಂದ ಈ ಟೈಮಿಗೆ ಇದನ್ನ ಹೊಲ ಓಡಿಸ್ಬೇಕು ಆ ತರದ್ದೇನಿಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಆಗಿರೋದ್ರಿಂದ ಇದಕ್ಕೆ ನಡ್ಕ ಏನೇ ರೋಗ ಬರಲ್ದಂಗೆ ತಡ್ಕೊಳತ್ತೆ. ಓಕೆ ಸರ್. ಓಕೆ. ಒಂದು ವಾತಾವರಣ ಆ ತರದ ಕ್ರಿಯೇಟ್ ಆಗಿರುತ್ತೆ. ಆ ತರ ಮಾಡಿದ್ರಿ ಆಲ್ರೆಡಿ? ಮಾಡಿದೀನಿ ನಾನು. ಓಹೋ. ಈಗ ನೋಡಿ ಸರ್, ಇಲ್ಲ ರೌದಿಗಳು ನೋಡ್ರಿ ಎಲ್ಲ ಕಡೆ ಸುಡ್ ಬಿಡ್ತಾರ, ಕ್ಲೀನ್ ಅಂತ ಹೇಳಿ ಸುಡ್ ಬಿಡ್ತಾರ. ನೀವೆಲ್ಲ ಇದು ಕ್ಲೀನ್ ಅಂತ ಕಾನ್ಸೆಪ್ಟ್ ಇಲ್ಲ ನನ್ನ ಅನಿಸಿಕೆ ಪ್ರಕಾರ. ನೋಡ್ರಿ ಈ ಕಡೆ ಪೂರಾ ಒಂದ್ ಖಾಲಿ ಬಿಟ್ರ, ಈ ಕಡೆ ಪೂರಾ ರೌದಿ ಐತ್ ನೋಡ್ರಿ ಒಂದು. ಅಂದ್ರೆ ಈ ಕಡೆ ನಾವು ಏನು ಟ್ರಾಕ್ಟರ್ ಓಡಿಸಬಹುದು, ಎಲ್ಲ ಮಾಡ್ಕೋಬಹುದು. ಇಲ್ಲಿ ನಾನು ಟ್ರಾಕ್ಟರ್ ಎಲ್ಲ ಓಡಿಸ್ತೀನಿ. ನಾನು ಆಲ್ಮೋಸ್ಟ್ ಯಾವ್ದು ಟ್ರಾಕ್ಟರ್ ಓಡಿಸಲ್ಲ. ಅಂದ್ರೆ ನಾನು ನಮ್ದು ಬ್ರಷ್ ಕಟ್ರ್ ಇದೆ, ಆ ಬ್ರಷ್ ಕಟ್ರಲ್ಲೇ ಅಲ್ಲೇ ಹುಲ್ಲು ಹೊಡೆದು ಅಲ್ಲೇ ಬಿಡ್ತೀವಿ. ಅದನ್ನ ಪೂರ್ತಿ ಗೊಬ್ಬರನೂ ಕೂಡ ಆಗುತ್ತೆ. ಓಕೆ ಸರ್. ಇದು ಎಷ್ಟು ಗೊಬ್ಬರ ಆಗುತ್ತೆ, ಎಷ್ಟು ಹೈಟ್ ಆಗುತ್ತೆ ಅಷ್ಟು ಹೈಟ್ ವರ್ಗು ಬಿಟ್ಕೊಂಡು ಅದನ್ನ ಬ್ರಷ್ ಕಟ್ರಲ್ಲಿ ಓಡಿಸ್ತೀವಿ. ಅದೇ ಗೊಬ್ಬರ ಆಗುತ್ತೆ ಸರ್. ಸರ್ ಇದು ಏನು ಜಾಕ್ ಫ್ರೂಟ್ ಕಾಣ್ತಾ ಇದೆ ಸರ್? ಇದು ಎಲ್ಲ ನಮ್ಮ ತಾತ ಹಾಕಿದ್ದು. ಇದು ಜಾಕ್ ಫ್ರೂಟ್ ತಾತ ಹಾಕಿದ್ರಿ? ಹಾಕಿದ್ದು, ಅದನ್ನ ನಾವು ಉಳಿಸ್ಕೊಂಡು ಬಂದಿದ್ವು. ಅದು ಮೇಜರ್ ಇಂಪಾರ್ಟೆಂಟ್. ಹೌದಾ ಸರ್? ಅಂದ್ರೆ ಏನೇನು ಎಲ್ಲ ಬಾರ್ಡರ್ ಪ್ಲಾಂಟೇಶನ್ ಮಾಡಿದ್ರೆ ಸರ್? ಬಾರ್ಡರ್ ಪ್ಲಾಂಟೇಶನ್ ಅವಾಗ ಮಾಡಿದಾರೆ ಅವರು. ಇಲ್ಲ ತೆಂಗಿನಕಾಯಿ ಎಲ್ಲ ತೆಂಗು ಎಲ್ಲ ಇದನ್ನ ಮಾಡ್ಯಾರ. ಅದ್ರ ಜೊತೆಗೆ ಒಂದು 5-6 ಜಾಕ್ ಫ್ರೂಟ್ ಹಾಕ್ಯಾರ ಸರ್. ಅದು ಒಂದು ಮಾವಿನಕಾಯಿ ಎಲ್ಲ ಕಾಣ್ತಾ ಇದೆ. ಮಾವಿನಕಾಯಿ ಗಿಡ ಅಲ್ಲಿ ನಾನು ಮಾವಿನಕಾಯಿ ತೋಟ ಇದೆ, ಅದನ್ನ ನಾನು ಹಾಕಿದ್ದೀನಿ. ನೀವು ಹಾಕಿದ್ರಿ? ಹೌದು. ಒಂದು 20 ತರದ ವೆರೈಟಿಗಳು ಎಲ್ಲ ತಗೊಂಡು ಒಂದು 20 ಟ್ರೀ ಹಾಕಿದ್ವಿ. 3 ತರ ವೆರೈಟಿ 20 ಟ್ರೀ. ಅವು ನಾನು ಧಾರವಾಡ ತಂದಿದ್ದೆ, ತಗೊಂಡ್ ಬಂದು ಹಾಕಿರಿ. ಏನ್ ಸರ್ ಬ್ಯಾರಲ್ ಏನಾದ್ರು? ಇದು ನಮ್ದು ಆಕಳ ಇದೆಯಲ್ಲ, ದೇಸಿ ಆಕಳ. ಆ ಆಕಳದ್ದು ಅದು ಆಕಳ ಇದ್ಮೇಲೆ ಅದ್ರದ್ದು ಇದು ಬರುತ್ತೆ, ಉಚ್ಚ ಬುಳ್ಳಿ ಅಂತ ಬರುತ್ತೆ. ಆ ಇದನ್ನ ತಗೊಂಡ್ ಬಂದು ಇದ್ರೊಳಗೆ ಹಾಕೋದು. ಓಕೆ ಸರ್. ಓಕೆ. ಅದ್ರ ಜೊತೆ ಏನು ಮಿಕ್ಸ್ ಮಾಡ್ತೀರಿ? ಅದ್ರ ಜೊತೆಗೆ ಅದು ಎಷ್ಟು ಪ್ರಮಾಣದ ಇರುತ್ತೆ ಅಷ್ಟು ಪ್ರಮಾಣದ ಬೆಲ್ಲ, ಸಾವಯವ ಬೆಲ್ಲ ಆಗಿರ್ಬೇಕು. ಅದ್ರ ಜೊತೆಗೆ ಆ ಗಂಜು, ಅದ್ರ ಜೊತೆಗೆ ಸಗಣಿ ಎಷ್ಟು ಪ್ರಮಾಣದ, ಅದು ಫಾರ್ ಎಕ್ಸಾಂಪಲ್ ಅದೆಷ್ಟು ಒಂದು ಅರ್ಧ kg ವರೆಗೂ ಬರುತ್ತೆ. ಅರ್ಧ kg ಬೆಲ್ಲ, ಅರ್ಧ kg ಗಂಜು, ಅದು kg ಅದನ್ನ ಹಾಕಿ 3 ತಿಂಗಳು ಈ ತರದ್ ನೀಟಾಗಿ ಬಟ್ಟೆ ಕಟ್ಟಿ ಬಿಟ್ಬಿಡೋದು. ಓಕೆ ಸರ್. ಓಕೆ. 3 ತಿಂಗಳ ತನಕ? 3 ತಿಂಗಳವರೆಗೆ ನೀರ್ ಹಾಕಿ ತುಂಬಿಸಿ ಬಿಟ್ಬಿಡೋದ್ರಿ? ಹೌದೌದು. ಓಕೆ. ಈ ತರ ಬಿಟ್ಟು ಆಮೇಲೆ ಇದು ಅಂದ್ರೆ ಟೋಟಲಿ ಗಿಡಗಳು ಬೇಕಂತ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ನಮ್ಗೆ ಏನೊಂದು ಗಿಡ ಬೇಕಾ ಒಂದು 16 ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಯಾವ ಬೇಕಲ್ಲ ಅವೆಲ್ಲ ಈ ಇದ್ರಲ್ಲಿ ಇರುತ್ತೆ ನೋಡಿ. ಇದ್ರೊಳಗೆ ಇರುತ್ತೆ? ಇದ್ರಲ್ಲಿ ಇರುತ್ತೆ 100%. ಓಕೆ ಸರ್. ಓಕೆ. ಆಮೇಲೆ ಸರ್ ಇದು ಯಾವ ತರ ಹಾಕ್ಬೇಕು ಸರ್? ಈಗ ಸ್ವಲ್ಪ ನೀರು ಏನು ಎಷ್ಟು ಲೀಟರ್ ಹಾಕ್ಬೇಕು, ಏನು ಅದಕ್ಕೆ? ಇಲ್ಲ, ಇದಕ್ಕೆ ಇಷ್ಟೇ ಪ್ರಮಾಣ ಹಾಕ್ಬೇಕಂತ ಏನಿಲ್ಲ, ಇದ್ರಲ್ಲ. ಆದ್ರೂ ನಾವು ಇದಕ್ಕೊಂದು 5 ಲೀಟ್ರಿಗೆ 200 ಲೀಟರ್ ಡ್ರಮ್ಮಿಗೆ ಹಾಕ್ಬಿಡ್ತೀವಿ. 5 ಲೀಟರ್ ಇದು ತಗೊಂಡು 200 ಲೀಟರ್ ಹಾಕ್ತೀರಿ? ಅದು 1 ಎಕರೆ ಆಗ್ಬಿಡ್ತದೆ? ಒಂದು 500 ಗಿಡಕ್ಕೆ ಆಗುತ್ತೆ. 500 ಗಿಡ? ಒಂದು ಇದು 2 ಎಕರೆಲಿ ಒಂದು 500 ಗಿಡ. ಟೋಟಲ್ 2 ಎಕರೆ, 1 ಎಕರೆಗೆ 500 ಗಿಡ. 1 ಡ್ರಮ್ ಆದ್ರೆ 500 ಗಿಡಕ್ಕೆ ಆಗುತ್ತೆ. 500 ಗಿಡಕ್ಕೆ ಆಗುತ್ತೆ ಸರ್. ಇನ್ನೊಂದು ಡ್ರಮ್ ಮಾಡ್ಕೊಂಡು ಇನ್ನು ಈ ಕಡೆ 500 ಗಿಡ. ಅದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬಹುದು? ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಹುದು. ಅಂದ್ರೆ ಇದು ಒಂದ್ಸರಿ ಇಟ್ರೆ ಆಲ್ಮೋಸ್ಟ್ ನಮಗೆ ಒಂದು ವರ್ಷದ ಮೇಲೆ ಬರುತ್ತೆ. ಪ್ರತಿ ತಿಂಗಳು ಹಾಕ್ತಿವಿ. ಜೀವಾಮೃತ ಇದನ್ನ ಹಾಕ್ತಿವಿ ಕಂಪಲ್ಸರಿ ಆಗ್ತದೆ. ಅಂದ್ರೆ ಇದು ಎಷ್ಟು ದಿವಸಕ್ಕೆ ಒಂದ್ಸರ್ತಿ ಬಿಡ್ತೀವಿ ಸರ್? ಇದು ಇದು 15 ದಿವಸಕ್ಕೆ ಒಂದ್ಸರಿ ಬಿಡ್ತೀವಿ. ಅದನ್ನ 15 ದಿವಸ, ಒಂದು ಮಂತ್ಲಿ ಒಂದು 2 ಅಂತ ಹಾಕ್ತಿವಿ. 2 ಸರ್ತಿ ಹಾಕ್ತಿರಿ ನೀವು? 2 ಸರಿ ಹಾಕ್ತಿವಿ. ಅದನ್ನೇ ಮತ್ತಿರ ಇದನ್ನೆಲ್ಲ ಅದರಲ್ಲಿ ವೆಂಚುರಿಯಲ್ ಕೊಡು ಅಂತ ಹೇಳ್ತಾರೆ. ಸೊ ನಮಗೆ ಇದು ಬಿಟ್ರೆ ಬೇರೆ ಏನಿಲ್ಲ, ಅಗ್ರಿಕಲ್ಚರ್ ಮಾಡ್ತಾರೆ ಅಂದ್ರೆ ಅದು ಒಂದು ಬೆಳಿಗ್ಗೆ ಆಗ್ಲಿ ಇಲ್ಲ ಸಾಯಂಕಾಲ ಆಗ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ರೆ ಫಸ್ಟ್ 1 ಎಕರೆಗೆ ಹಾಕ್ಬಿಡ್ತೀವಿ. ಓಕೆ ಸರ್. ನೆಕ್ಸ್ಟ್ ಆ ಕಡೆ ನಮಗೂ ಕೂಡ ಬಾಡಿ ಇಡೀ ಎಲ್ಲ ಚೆನ್ನಾಗಡೆ ಮೇಂಟೈನ್ ಮಾಡಂಗೂ ಆಗ್ತದೆ. ಆಗತ್ತೆ ಸರ್. ಓಕೆ ಸರ್. ಓಕೆ. ನೋಡಿ ಸರ್ ಚೆನ್ನಾಗಿ ಮಾಡಿದಾರೆ ನೋಡಿ. ಹೌದಾ? ಅಂದ್ರೆ ಸರ್ ಇದಕ್ಕೆ ಏನಾದ್ರು ರೋಗ ಬಂತಂದ್ರೆ ಏನು ಆ ಥರ ಏನು ಕೆಮಿಕಲ್ ಏನು ಹೊಡಂಗಿಲ್ಲ ನೀವು? ಇಲ್ಲ, ಆಕ್ಚುಲಿ ಮೊನ್ನೆ ಒಂದು ಇದ್ರ ನಿಮ್ ಲೈವ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇದಕ್ಕೆ ಒಂಥರ ಮೊಟ್ಟೆ ತರದ್ದು ಒಂದು ಹುಳ ಮೊಟ್ಟೆ ಇಟ್ಟಿತ್ತು. ನನಗೆ ಅದನ್ನ ತಡ್ಕೊಳಕ್ ಆಗ್ಲಾರ್ದ ಏನಾದ್ರು ಇದಕ್ಕೆ ಸ್ಪ್ರೇ ಮಾಡ್ಬೇಕಾ ಅಂತ ಅನಿಸ್ತು ನನಗೆ. ಆಮೇಲೆ ನಾನು ಯೋಚನೆ ಮಾಡಿದೆ, 4 ವರ್ಷ ಆಯ್ತು, ಯಾವುದೇ ತರದ ಕೆಮಿಕಲ್ ಹಾಕಿಲ್ಲ, ಏನು ಮಾಡಿಲ್ಲ.
ಸೊ ಹಂಗಾಗಿ ಇದನ್ನ ಏನು ಮಾಡಬಾರ್ದು ನಾನು ಅಂತಂದು ಒಂದು ವೀಕ್ ವೇಟ್ ಮಾಡಿದೆ. ವೇಟ್ ಮಾಡಿದ್ರೆ ಏನಾಯ್ತು, ಅವಾಗ ಒಂದು ಇದರಲ್ಲಿ ಒಂದು ಒಂಥರ ಇರುವೆ ತರ ಕಟ್ಟಿರುವೆ ಅಂತ ಬರುತ್ತಲ್ಲ, ಕಟ್ಟಿರುವೆ ಕೆಂಜಿಗ ಆ ಬಂದು ಅಲ್ಲಿ ಏನೇನು ಮೊಟ್ಟೆ ಇರ್ತಾವಲ್ಲ ಆ ಮೊಟ್ಟೆನ ತಿಂತು. ನನಗೆ ಅವಾಗ ಅನಿಸ್ತು, ನಾನು ನಿಜವಾಗ್ಲೂ ಸಾವಯವ ಮಾಡಿದ್ರೆ ನಿಜವಾಗ್ಲೂ ನಮಗೆ ನೇಚರ್ ರೈತ ಮಿತ್ರಗಳು ಅದನ್ನ ಕಾಪಾಡಿದ್ವು. ನನಗೆ ಅವಾಗ ಅನಿಸ್ತು ಯಾವ ತರದ್ದು ಏನು ಫರ್ಟಿಗೇಷನ್ ಅವಶ್ಯಕತೆ ಇಲ್ಲ, ಕೆಮಿಕಲ್ ಬೇಕಾಗಿಲ್ಲ, ನಾವೇ ಅವಾಗ ನ್ಯಾಚುರಲ್ ಮಾಡೋದ್ರಿಂದ ಅದು ಅಡ್ವಾಂಟೇಜ್ ಸರ್. ಓಕೆ ಸರ್, ಓಕೆ ಓಕೆ. ಇವೇನ್ ಸರ್ ಈಗ ಆಗ್ತಾ ಇದೆ ಸರ್ ಇವೆಲ್ಲ? ಇದು ಒಂಬಳೆ ಸ್ಟಾರ್ಟ್ ಆಗಿದೆ ನೋಡ್ರಿ, ಇದು 5ನೇ ವರ್ಷದ ಗಿಡ ಒಂಬಳೆ ಸ್ಟಾರ್ಟ್ ಆಗಿದೆ. ಒಂಬಾಳೆ ಅಂದ್ರೆ ಸರ್? ಇದು ಒಂಬಾಳೆ ಅಂದ್ರೆ ಈಗ ನಮ್ಮ ರೈತರಿಗೆ ಬೇಕಂದ್ರೆ ಕಾಮನ್ಲಿ ಬೇಸಿಕ್ ಏನದು ಒಂಬಾಳೆ ಅಂದ್ರೆ? ಇದು ಮೊಳಕೆ ಹೆಚ್ಚಿಗೆ ಬಂದ ಸಪ್ರೇಟ್ ಬಂದ್ರೆ ಸರ್ ಇದು ಆಲ್ರೆಡಿ ಬಂದದೆ. ಇದು ಬಂದಿರೋದು ಇದಕ್ಕೆ ಬರಕ್ಕಿಂತ ಮುಂಚೆಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಇದೆಲ್ಲ ಅಡಿಕೆ ಅದು ಒಂದ್ಸರಿ ಅಲ್ಲ? ಇದೆಲ್ಲ ಅಡಿಕೆ ಕಟ್ಟದೆ. ಇದರಲ್ಲಿ ನೋಡ್ರಿ ಇದ್ರ ಕೂಡ ಏನಾಯ್ತಂದ್ರೆ ಇದು ಹೆಣ್ಣು ಇದು ಗಂಡು. ಈ ಗಂಡು ಇದ್ರ ಮೇಲೆ ಹೆಣ್ಣಿನ ಮೇಲೆ ಬಿದ್ದು ಪರಾಗಸ್ಪರ್ಶ ಆಗಿ ಇದು ಕಾಯಿ ಕಟ್ಟುತ್ತೆ ನೋಡ್ರಿ. ಒಂಬಾಳೆಗಿಂತ ಮುಂಚೆ ಈ ತರ ಇರುತ್ತೆ. ಇದು 5 ವರ್ಷದ ಮರ ಆಗಿರೋದ್ರಿಂದ ಇದನ್ನ ನಾವೇ ಓಪನ್ ಮಾಡ್ಬೇಕೇನ್ರಿ? ಇದನ್ನ ನೋಡ್ರಿ ಈ ತರ ಓಪನ್ ಮಾಡಿದ್ರೆ ಭಾರಿ ತರ್ಲಿ ಸರ್ ಇದು. ನೋಡ್ರಿ ನ್ಯಾಚುರಲ್ ನೋಡ್ರಿ. ಇದಕ್ಕೆ 1% ಯಾವುದೇ ತರದ್ದು DAP ಯೂರಿಯಾ ಏನ್ ಹಾಕಿಲ್ಲ, ಕೆಮಿಕಲ್ ಏನಿಲ್ರಿ, ಕೆಮಿಕಲ್ ಅನ್ನೋದೇ ಯೂಸ್ ಮಾಡಿದ್ವಿ. ಓನ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅರ್ಥ ಆಗ್ಬೇಕು, ಇದು ಕೃಷಿನ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವ್ ಏನೇ ಓದ್ಬಿಟ್ಟು ಬಂದ ತಕ್ಷಣ ಅದು ಕೃಷಿ ಅರ್ಥ ಆಗಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳಕು, ಅನಲೈಸ್ ಮಾಡ್ಬೇಕು. ಹಂಗಾದ್ರೆ ಇದರಲ್ಲಿ ಸಕ್ಸಸ್ ಕಾಣ್ತೀವಿ ಸರ್. ಓಕೆ ಸರ್, ಓಕೆ ಸರ್. ಏನ್ ಬಾಳೆಹಣ್ಣು ಕಾಣುತ್ತೆ ಸರ್ ಇಲ್ಲಿ? ಇಲ್ಲ, ಅದನ್ನೇ ನಾನು ಫಸ್ಟಿಗೆ 5 ವರ್ಷದ ಹಿಂದೆ ಏನ್ ಅಡಿಕೆ ಬಾಳೆ ಹಾಕಿದ್ದೀನಲ್ಲ, ಅವಾಗ್ಲಿದ್ದ ನಾನು ಬಾಳೆ ಕೂಡ ತೆಗ್ದೇ ಇಲ್ಲ ಅದನ್ನ. ನಾನು ಕೆಲವ್ರು ಏನ್ ಹೇಳ್ತಾರೆ, ಇಲ್ಲ ಅಡಿಕೆನ ತಿಂದಾಕ್ಬಿಡುತ್ತೆ ಬಾಳೆ ಹಂಗ ಹಿಂಗ ಅಂತಂದ್ ಹೇಳ್ತಾರ. ಆ ತರದ್ ಏನಿಲ್ಲ ನೋಡ್ರಿ, ಬಾಳೆ ಹಿಂಗೆ ಬಿಟ್ಟಿದ್ದೀನಿ ನಾನು. ಹಿಂಗೆ ಬಿಟ್ಟಿದ್ದು ಅಡ್ವಾಂಟೇಜ್ ಅಂತಂದ್ ಈಗ ಫಾರ್ ಎಕ್ಸಾಂಪಲ್ ಇದೈತಾ, ಇದು ಪೊಟ್ಯಾಶ್ ಇರುತ್ತೆ ಇದ್ರಲ್ಲಿ ಈ ಹೂವಲ್ಲಿ. ಸೊ ಇದನ್ನ ಈ ತರ ಕಟ್ ಮಾಡ್ಬಿಟ್ಟು ಇದನ್ನ ತಗೊಂಡೋಗಿ ನೀಟಾಗಿ ತುಂಡ್ ಮಾಡಿ ಕಟ್ ಮಾಡಿ ಒಂದ್ 200 ಲೀಟರ್ ಬ್ಯಾರಲ್ ಒಳಗೆ ಹಾಕಿ, ಇದೊಂದು ಫಾರ್ ಎಕ್ಸಾಂಪಲ್ ಇದೊಂದು ಅರ್ಧ ಕೆಜಿ ಇಲ್ಲ 1 kg ಬರುತ್ತೆ ಅಂದ್ರೆ ಈ 1 kg ಬರೋಷ್ಟು ಬೆಲ್ಲ, ಆಮೇಲೆ 1 ಲೀಟರ್ ಗಂಜು, ಒಂದು 1 kg ಅಷ್ಟು ಸಗಣಿ. ಗಂಜ್ ಅಂದ್ರೆ ಸರ್? ಗಂಜ್ ಅಂದ್ರೆ ಆಕಳದ ಗಂಜಿ. ಅದ್ರದ್ದು ಹಾಕಿ ಒಂದು ಡ್ರಮ್ ಅಲ್ಲಿ ಇಟ್ಟು 1-3 ತಿಂಗಳು ಬಿಟ್ಬಿಟ್ಟು ಇದು ಸಾವಯವ ಪೊಟ್ಯಾಶ್ ರೆಡಿ ಆಗ್ಬಿಡ್ತಿ. ಇದ್ರಲ್ಲಿ ಪೊಟ್ಯಾಶ್ ದುಡ್ಡು ಕೊಟ್ಟು ತಗೊಂಡ್ಬರೋ ಅವಶ್ಯಕತೆನೇ ಇಲ್ಲ. ಖಾಲಿ ಇದರಿಂದ ಆಗ್ಬಿಡುತ್ತೆ ಸರ್? ಇದರಲ್ಲಿ ಆಗುತ್ತೆ. ಇದನ್ನ ಅಕಸ್ಮಾತ್ ನಾವು ಅಷ್ಟು ಪ್ರೊಸೆಸ್ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ಇದನ್ನ ಆರಾಮಾಗಿ ಫಾರ್ ಎಕ್ಸಾಂಪಲ್ ಈ ಗಿಡ ಇದೆ, ಇಲ್ಲ ಅಡಿಕೆ ಗಿಡ ಇದೆ, ಅಡಿಕೆ ಗಿಡ ತಳಗಡೆ ಹಾಕಿರೋ ಸಾಕು, ಅದು ಆರಾಮಾಗಿ ಅದ್ರ ಪಾಡಿಗೆ ಅದು ಒಂದು ವಾರದಲ್ಲಿ ಅದನ್ನ ಪೂರ್ತಿ ನೀಟಾಗಿ ಅದು ಡಿಕಂಪೋಸ್ಟ್ ಆಗಿ ಹೋಗ್ಬಿಡುತ್ತೆ. ಪೂರಾ ಕಂಪೋಸ್ಟ್ ಕಳ್ತೋಗ್ಬಿಡುತ್ತೆ. ಭೂಮಿ ಜೊತೆ ಕೊಳತು ಮತ್ತು ಕಳೆಯಲ್ಲಿ ಬಹಳ ವ್ಯತ್ಯಾಸ ಐತೆ. ಕೊಳತೋಗ್ಬಿಡುತ್ತೆ ಅಂದ್ರೆ ಅದು ವೇಸ್ಟ್ ಆಗುತ್ತಂತ. ಇದು ಕೊಳಿಬಾರ್ದು, ಕಳಿಬೇಕು ಅಂತ ಹೇಳ್ತಾರೆ. ಕಳಿಬೇಕು, ಕೊಳಿಯಂಗಿಲ್ಲ, ಕಳಿಬೇಕು. ತನಿಗ್ ತಾನೇ ಅದ್ರದ್ದೆಲ್ಲ ಕಳ್ತೋಗುತ್ತದು. ಕಳ್ತೋದ್ರೆ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತಾವ, ಕೊಳ್ತೋದ್ರೆ ಏನು ಸಿಗಲ್ಲ. ಅದೊಂದು ಅರ್ಥ ಆಗ್ಬೇಕು ಮೇನ್ ಡಿಫ್ರೆನ್ಸ್ ಕೊಳೆಯುವುದು ಮತ್ತು ಕಳೆಯುವುದು. ಓಕೆ ಸರ್, ಓಕೆ. ಆಮೇಲೆ ಗ್ಲಿರಿಸಿಡೆ ಗಿಡ ಹಾಕಿನಿ ಯಾಕಂತ ತೋರಿಸ್ತಾರೆ. ಓಕೆ ಸರ್, ಓಕೆ ಸರ್. ಇದೇನು ಗ್ಲಿರಿಸಿಡೆನು ಕಾಣ್ತದೆ ಸರ್ ನಡುವೆ? ಹೌದೌದು, ಗ್ಲಿರಿಸಿಡೆ ಹಸಿರು ಗೊಬ್ಬರ. ಇದು ಅಂದ್ರೆ ಈ ಹಸಿರು ಗೊಬ್ಬರ, ಈ ಗೊಬ್ಬರನಿಗೆ ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡು ಈ ತರ ಬಿಡಿಸಿ, ಈ ಒಂದು ಗಿಡ ಇದೆಯಾ, ಈ ಗಿಡ ತಳಗಡೆ ಇಷ್ಟ ಹಾಕೋದು. ಇದರಲ್ಲಿ ಪೂರ್ತಿ NPK ಪೂರ್ತಿ ಇರುತ್ತೆ. ಹೌದ್ರಿ ಸರ್? ಈ ಗಿಡಕ್ಕೆ ಬೇಕಂದ್ರೆ NPK ಪೂರ್ತಿ ಸಿಗುತ್ತೆ, ಏನ್ ತಗೊಂಡ್ ಬಂದು ಹಾಕೋ ಅವಶ್ಯಕತೆ ಇಲ್ಲ. ಅದೇ ಇದು ಒಂದೊಂದು ನಡುವೆನು 5 ವರ್ಷದ ಇದನ್ನು ಬೆಳೆ ರೀ? ಇದನ್ನು ಬೆಳೆ. ಇದು ಏನು ಕಡ್ಡಿ ಚುಚ್ಚೇನ ಬೀಜ ತಿಂದ್ರಿ? ಫಸ್ಟಿಗೆ ಬೀಜ ತಗೊಂಡ್ ಬಂದಿದ್ದೆ, ಅದಾದ್ಮೇಲೆ ನೆಕ್ಸ್ಟ್ ಒಂದು ಸಾಲಲ್ಲಿ 100 ಹಾಕಿದ್ದೆ ಅಷ್ಟೇ. ಹೌದಾ ಸರ್? ಅದು ಎಲ್ಲಿ ಯಾವಾಗ ಬರ್ತಾ ಹೋತಲ್ಲ, ನೆಕ್ಸ್ಟ್ ಇಲ್ಲಿ ಹಿಂಗ್ ಕಟ್ ಮಾಡ್ಕೊಂಡು ಇದನ್ನೆಲ್ಲ ಮಳೆಗಾಲದಲ್ಲಿ ಹಿಂಗ್ ಚುಚ್ಚಿದ್ರೆ ಅದು ಚಿಗಿತ್ರಿ. ಇದನ್ನು ಬೆಳೆಗೆ ಏನು ಹಾನಿ ಮಾಡಂಗಿಲ್ರಿ? ಬೇರೆ ಬೆಳೆ ಹಾನಿ ಮಾಡಲ್ಲ, ಏನ್ ಮಾಡಂಗಿಲ್ಲ. ಇದು ಕಂಪ್ಲೀಟ್ ಗೊಬ್ಬರ ಗಿಡನೇ? ಗ್ಲಿರಿಸಿಡಿಯಾ ಗೊಬ್ಬರದ ಗಿಡ. ಇಲ್ಲ ಸರ್, ನಾವು ಇದು ಹೊಸದಾಗಿ ಆಕ್ಚುಲಿ ಎಲ್ಲ ನಮ್ ಸೈಡ್ ಬೌಂಡ್ರಿ ಅಥವಾ ಹಾಕ್ತಾರ್ರಿ. ಇದು ನಮ್ಗಂದ್ರೆ ಇದು ಜಾಸ್ತಿ ಹೈಟ್ ಹೋಗಂಗ್ ಬಿಡಂಗಿಲ್ಲ. ಎಷ್ಟಾಗುತ್ತೆ ಒಂದಿಷ್ಟು ನಮ್ಮ ಹೈಟ್ ಅಷ್ಟು ಇದು ಇಲ್ಲಿ ಕಟ್ ಮಾಡ್ಬಿಟ್ರೆ ತಗೊಳ್ಳೋದು, ಇಲ್ಲಿ ಮಲ್ಚಿಂಗ್ ಮಾಡೋದು ಅಷ್ಟೇ. ಇಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಹಾಗಾಗಿ ನಾವು ಮಲ್ಚಿಂಗ್ ಲೈನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ. ಕಡೆ ಮಲ್ಚಿಂಗ್ ಲೈನ್, ಇನ್ನೊಂದ್ ಕಡೆ ಕಲ್ಟಿವೇಶನ್. ಅದನ್ನು ಜಸ್ಟ್ ಬ್ರಷ್ ಕಟರ್ ಅಲ್ಲಿ ಕಲ್ಟಿವೇಟ್ ಮಾಡೋದು ಅಷ್ಟೇ. ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ, ನಾವು ಈ ಕಲ್ಟಿವೇಶನ್ ಲೈನ್ ಐತಲ್ಲ, ಇದರಲ್ಲಿ ನಮ್ಗೆ ಮಳೆಗಾಲ ಸ್ಟಾರ್ಟ್ ಆಗ್ತಿತ್ತಂದ್ರೆ ನಮ್ದು ಏನೇನು ಬೀಜಗಳಿದಾವೆ, ಏಕದಳ ಬೀಜ, ದ್ವಿದಳ ಬೀಜ, ಎಣ್ಣೆ ಕಾಳುಗಳ ಬೀಜ, ಈ ತರದ್ ಎಲ್ಲಾ ಸಿರಿಧಾನ್ಯ ಬೀಜ, ಏನೇನ್ ಬೀಜಗಳು ಸಿಗ್ತಾವಲ್ಲ ಅವನ್ನೆಲ್ಲ
ಒಂದು 25 kg ಎಕರೆಗೆ ಒಂದು 25 kg ತರ ಹಾಕಿ ಹಿಂಗ ಉಗ್ಗಿ ಬಿಡೋದು. ಉಗ್ಗಿ ಇಮಿಡಿಯೇಟ್ಲಿ ಒಂದು ಸಣ್ಣ ಟ್ಯಾಕ್ಟ್ರಲ್ಲಿ ಚಿಕ್ಕ ಇದರಲ್ಲಿ ರೂಟರ್ ಹೊಡಿತಾರಲ್ಲ, ಆ ರೂಟರ್ ಹೊಡೆದ್ ಬಿಟ್ರೆ ಒಂದು 40-45 ಡೇಸ್ ಅಲ್ಲಿ ನೀಟಾಗಿ ಹೂ ಬರುತ್ತೆ ಸ್ಟಾರ್ಟ್. ಸೆಣಬು ಆ ತರ ಸೆಣಬು ತರನೇ ಇದನ್ನು ಕೂಡ 45 ಡೇಸ್ ಆಗ್ತಿದ್ದಂಗ ನೆಕ್ಸ್ಟ್ ಅದ್ರೊಳಗ ರೂಟರ್ ಹೊಡೆದ್ ಬಿಟ್ರೆ ನಿಮಗೆ ನೆಕ್ಸ್ಟ್ ಗೊಬ್ಬರ ಹಾಕ ಅವಶ್ಯಕತೆನೇ ಬೀಳಲ್ಲ. ಈ ತರದ್ದು ವರ್ಷಕ್ಕೊಂದ್ಸರಿ ಇದನ್ನ ಒಂದ್ ಮಾಡ್ಬೇಕು. ಅದ್ರ ಜೊತೆಗೆ ನಮ್ದು ದನಗಳು ಇರೋದ್ರಿಂದ, ಆಕಳ ಮತ್ತೆ ಎಮ್ಮೆಗಳು ಇರೋದ್ರಿಂದ ಅದ್ರದ್ದು ಗೊಬ್ಬರ ಎರಡೇ ಇಟ್ಕೊಂಡು ತೋಟಲ್ ಮೇಂಟೈನ್ ಮಾಡೋದು ಬಿಟ್ರೆ ನನ್ಗೆ ಯಾವ್ದೇ ತರದ್ದು ಖರ್ಚೇ ಇಲ್ಲ ಸರ್. ಆದ್ರೆ ನೀವು ಬೇರೆ ಕೆಮಿಕಲ್ ತರಂಗಿಲ್ಲ, ಏನು ತರಂಗಿಲ್ಲ, ಏನು ಮತ್ತೆ ನೀವು ಏನ್ ರೋಗ ಬಂದ್ರೆ ಏನು ಔಷಧಿ ನೋಡಂಗಿಲ್ಲ. ನ್ಯಾಚುರಲ್ ತನಗೆ ತಾನೇ ಹೋಗುತ್ತೆ. ಅದಕ್ಕಾಗಿ ನ್ಯಾಚುರಲ್ ಬಜೆಟ್ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ನ್ಯಾಚುರಲ್ ಕೃಷಿ ಸರ್. ಗ್ಲೆರಿಸಿಡಿಯಾ ಗಿಡ ಇರೋದ್ರಿಂದ ಚೆನ್ನಾಗಿದಾವೆ. ಎಷ್ಟು ಹೂವು ನೋಡ್ರಿ, ಇಲ್ಲಿ ಅಬ್ಸರ್ವ್ ನೋಡ್ರಿ, ಇದು ಗ್ಲೆರಿಸಿಡಿಯಾ ತಗೊಂಡು ಇದ್ರೊಳಗೆ ಹಾಕಿರೋದ್ರಿಂದ ನೋಡ್ರಿ ಕಾಯಿ ಎಷ್ಟು ಚೆನ್ನಾಗಿ ಪ್ರಮಾಣದಲ್ಲಿ ನಮಗೆ ಅಡಿಕೆ ಹೊಂಬಾಳೆ ಬಿಟ್ಟು ಅದೆಷ್ಟು ಚೆನ್ನಾಗಿ ಕಾಯಿ ಹಿಡಿದಿದೆ ನೋಡ್ರಿ. ನೋಡಿ ಕಾಯಿ ಆಲ್ರೆಡಿ ಆಗಿ ಸ್ಟಾರ್ಟ್ ಆಗಿದೆ. ಇದೆಲ್ಲ ಕಾಯಿ. ಇದು ಇನ್ನೊಂದು ಇದರಲ್ಲಿ ಅಂದ್ರೆ ಒಂದೇ ಈಗ ನೋಡ್ರಿ ನಾನೇನು ಹೇಳಿದೆ, ಬಾಳೆ ಮತ್ತು ಅಡಿಕೆ ಮಾಡಿದಲ್ಲ. ಸೊ ಇದು 4-5 ವರ್ಷ ಆದ್ಮೇಲೆ ಇದಕ್ಕೆ ಪೆಪ್ಪರ್ ಕೂಡ ಹಾಕ್ತಾರೆ. ಈ ಪೆಪ್ಪರ್ ಇದು ನಮ್ದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸಿಡೇಗಲ್ ಗ್ರಾಮ ಆದ್ರೂ ಕೂಡ ನಾವು ಪೆಪ್ಪರ್ ಹಾಕ್ಬೋದು. ಅದ್ರ ಜೊತೆ ವಿಳ್ಳೆದೆಲೆ ಕೂಡ ಹಾಕ್ಬೋದು. ಅಂದ್ರೆ ಯಾಕೆ ಹಾಕ್ಬೇಕಂದ್ರೆ ಇನ್ನೊಂದು 7-8 ವರ್ಷ ಆದ್ಮೇಲೆ ಇದ್ರ ಮೇಲೆ ಇನ್ನು ಸ್ವಲ್ಪ ಈಗ ಸ್ಮೂತ್ ಇದೆ. ಇದು 4-5 ವರ್ಷದ ಗಿಡ ಅಲ್ಲ, ಇದು ಸ್ಮೂತ್ ಬರುತ್ತೆ, ಬಳ್ಳಿ ಇದ್ರ ಮೇಲೆ ನಿಲ್ಲಲ್ಲ, ಕಟ್ಬೇಕಾಗತ್ತೆ. ಸೊ ಒಂದು 7-8 ವರ್ಷ ಆದ್ಮೇಲೆ ಇನ್ನು ಟೆಂಪರೇಚರ್ ಕಡಿಮೆ ಆಗುತ್ತೆ ಇದ್ರದ್ದು. ಅವಾಗ ಯಾವಾಗ ಶೇಡ್ ಜಾಸ್ತಿ ಆಗುತ್ತಲ್ಲ ಅವಾಗ ಬ್ಲಾಕ್ ಪೆಪ್ಪರ್ ಕೂಡ, ಕಾಳುಮೆಣಸು ಕೂಡ ಬೆಳಿಬಹುದು, ಅದ್ರ ಜೊತೆ ವಿಳ್ಳೆದೆಲೆನೂ ಕೂಡ ಬೆಳಿಬಹುದು. ನೀವು ಹಾಕ್ಬೇಕಂತ ಪ್ಲಾನ್ ಇದೆ ಸರ್. ಫ್ಯೂಚರ್ ಅಲ್ಲಿ ಪ್ಲಾನ್ ಕೂಡ ಇದೆ. ಒಂದು ಎಷ್ಟಾಗುತ್ತೋ ಗೊತ್ತಿಲ್ಲ, ಒಟ್ಟು 100% ಹಾಕಿ ಟ್ರೈ ಮಾಡ್ದಲೆ ಮಾತ್ರ ಯಾವ್ದೇ ಕಾರಣಕ್ಕೆ ಹಿಂದಿಡಬಾರ್ದು ಅಂತ ನನ್ನ ವೈಯಕ್ತಿಕ. ಅಗ್ರಿಕಲ್ಚರ್ ಟ್ರೈ ಮಾಡ್ಲೇಬೇಕು. ಇಲ್ಲಿ ಟ್ರೈ ಮಾಡ್ಬೇಕು, ಯಾವ್ದೇ ಫೀಲ್ಡ್ ಅಲ್ಲಿ ಆಗ್ಲಿ ಟ್ರೈ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಕಾಣ್ಬೋದು ಸರ್. ಓಕೆ. ಸೊ ಈಗ ನೋಡ್ರಿ, ಈಗ ಆಮೇಲೆ ಇದ್ರ ಜೊತೆಗೆ ಇದು ಇವೇನ್ ಬೆಳ್ಳಿಗಳು ಕಾಣುತ್ತೆ ಸರ್. ಇಲ್ಲಿ ಬೆಳ್ಳಿ ಏನಾದ್ರೆ ಇವೆಲ್ಲ ಸಣ್ಣ ನೋಡ್ರಿ. ಇದು ನೋಡ್ರಿ, ಈಗ ಬೇಸಿಗೆ ಆಗಿರೋದ್ರಿಂದ ಇದನ್ನೇನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅದನ್ನ ಟೆಂಪರೇಚರ್ ಈಗ ನಮ್ದು ಆಲ್ಮೋಸ್ಟ್ 38-40 ಡಿಗ್ರಿ ವರೆಗೆ ಇರುತ್ತಲ್ಲ. ಈ ತರದ್ದು ಹೊದಿಕೆಗಳು ಏನೇ ಬಿದ್ರು ಇದನ್ನ ಒಟ್ಟ ಕಟ್ ಮಾಡಲ್ಲ ನಾವು. ಕಟ್ಟೆ ಮಾಡಲ್ಲ ಇದನ್ನ. ಇದು ಹೆಂಗಿರುತ್ತೆ ಹಂಗ ಟೆಂಪರೇಚರ್ ಮೇಂಟೈನ್ ಆಗಬೇಕು. ಇಲ್ಲದ್ರೆ ನಾವು ಅಡಿಕೆ ನೀರು ಜಾಸ್ತಿ ಕೇಳುತ್ತೆ. ಸೊ ಹಂಗಾಗಿ ಈ ತರದ್ ಮಲ್ಚಿಂಗ್ ಇರೋದ್ರಿಂದ ಒಂದು 50% ವಾಟರ್ ಹೋಲ್ಡ್ ಮಾಡಿ ನೀರು ಉಳಿಸಬಹುದು. ಎವಾಪರೇಷನ್ ಲಾಸ್ ಕಡಿಮೆ ಆಗುತ್ತೆ. ಆವಿಯಾಗಿ ಹೋಗೋದು ಕಡಿಮೆ ಆಗುತ್ತೆ ಇದ್ರಲ್ಲಿ. ಹಂಗಾಗಿ ಯಾವ್ದೇ ತರದ್ದು ಹುಲ್ಲುಗಳು ಯಾವ್ದೇ ತರದ್ ಕಟ್ ಮಾಡಂಗಿಲ್ರಿ, ಹೊಟ್ಟೆ ಕಟ್ ಮಾಡೋದಿಲ್ಲ. ಬೇಸಿಗೆ ಆಲ್ಮೋಸ್ಟ್ ಬೇಸಿಗೆ ಶುರು ಆಯ್ತು ಡಿಸೆಂಬರ್ ಅಂತಂದ್ರೆ ಹಿಂಗೆ ಬಿಟ್ಬಿಡ್ತೀನಿ. ಯಾವಾಗ ಜೂನ್ ವರೆಗೂ ಸರ್. ಒಳಗಡೆ ಏನಾದ್ರು ಈ ತರ ನೀರ್ ನೋಡ್ಕೊಳ್ಳೋದು, ಈ ತರ ನಿರ್ವಹಣೆ ಮಾಡ್ತೀವಿ ಬಿಟ್ರೆ ಇನ್ ಯಾವ್ದೇ ಕಾರಣಕ್ಕೆ ಇದ್ರಲ್ಲಿ ಒಡೆಯೋದು ಹುಲ್ಲು. ಸರ್ ನೀವೆಲ್ಲ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿ ಜಾಬ್ ಹೋಗ್ಬೇಕಾಗಿತ್ತಲ್ಲ ಸರ್, ಕೃಷಿ ಯಾಕೆ ಬಂದ್ರಿ ಸರ್ ನೀವು? ಇಲ್ಲ ಅಂದ್ರೆ ಈಗ ನಮ್ದೇ ತೋಟ ಹೊಲ ಇರೋದ್ರಿಂದ ಸೊ ಇಲ್ಲೇ ಮಾಡ್ಬೋದಲ್ಲ. ಇನ್ನು ಬೇರೆಯವ್ರ ಹತ್ರ ಹೋಗಿ ದುಡ್ಡು ಅಂದ್ರೆ ಸ್ಯಾಲ್ರಿ ಗಿಲ್ರಿ ಈ ತರ ನಾವೇ ಸ್ಯಾಲ್ರಿನ ಇನ್ನೊಬ್ರಿಗೆ ಕೊಡಂಗ ಬೆಳಿಬೇಕಂತ ನನ್ನ ಉದ್ದೇಶ. ಅಂದ್ರೆ ಅದೇ ತರ ಪ್ರೊಸೆಸ್ ಅಲ್ಲಿ ಇದೀನಿ ಕೂಡ ನಾನು. ಇನ್ನೊಬ್ರು ಕೈ ಕೆಳಗೆ ಯಾಕೆ ಮಾಡ್ಬೇಕು, ನಮ್ಮ ಹತ್ರ ಹೊಲ ಇದೆಯಲ್ಲ. ಹಂಗಾಗಿ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋ ಅಷ್ಟು ನನಗೆ ಪೇಷನ್ಸ್ ಇಲ್ಲ. ನಮ್ಮ ಹೊಲದಲ್ಲೇ ನಾವು ಆರೋಗ್ಯವಾಗಿದ್ದು ಇಲ್ಲೇ ಮಾಡೋಣ, ಇಲ್ಲೇ ಮಾಡ್ಕೋಬಹುದು. ಆ ಎಫರ್ಟ್ ಅಲ್ಲಿ ಯಾಕೆ ಎಫರ್ಟ್ ಇಲ್ಲೊಂದು 20% ಹಾಕಿದ್ರು ಕೂಡ ನಾವು ಒಳ್ಳೆ ಇಳುವರಿ ಕೂಡ ತಕ್ಕೋಬಹುದು ಸರ್. ಅಂದ್ರೆ ನಮ್ ಟೈಮಿಂಗ್ ಇಲ್ಲಿ ನಾವು ಯಾವಾಗ ಬರ್ತೀವಿ, ನಾವ್ ಯಾವಾಗ ಇರುತ್ತೆ ನಮ್ ಟೈಮಿಂಗ್ ಕೆಲಸ ಆಗುತ್ತೆ. ಅಲ್ಲಿ ಅವ್ರ ಟೈಮಿಂಗ್ ಕೆಲಸ ಮಾಡ್ಬೇಕಾಗುತ್ತೆ. ಓಕೆ ಸರ್. ಓಕೆ. ಸೊ ಅದು ನನಗೆ ಆಗಿರಂತೂ ಅದು ಖುಷಿ ಕೊಟ್ಟಿರೋದು ಈ ಫೀಲ್ಡ್ ನನಗೆ. ಸೊ ಸಿನಿಮಾ ಆದ್ಮೇಲೆ ನನಗೆ ಈ ಫೀಲ್ಡ್ ಅಲ್ಲಿ ಯಾಕೆ ಇಷ್ಟ ಸಿನಿಮಾ ಇದು ಅಂತಂದ್ರೆ ಇವೆರಡು ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೋಬಹುದು. ಅದು ಬೇರೆ ಕೆಲಸ ಜಾಬ್ ಅಂದ್ರೆ ಹಂಗಾಗಲ್ಲ, ಅವ್ರ ಟೈಮಿಂಗ್ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇದು ಬೇಕು ರೈತರಿಗೆ. ಸೊ ಹಂಗಾದ್ರೆ ಮಾತ್ರ ಕೃಷಿಯಲ್ಲಿ ಏನಾದ್ರು ಮಾಡಕ್ ಸಾಧ್ಯ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಅಂದ್ರೆ ನಾವು ಈ ಮತ್ತೆ ಇಷ್ಟೆಲ್ಲ ಹೊಲ ಇಟ್ಕೊಂಡು ಬೇರೆಯವ್ರ ಹತ್ರ ಕೆಲಸ ಮಾಡೋದೇನೈತೆ. ಈಗ ನಮ್ ತಾತ ಮುತ್ತಾತ್ರ ಅದೇ ತರ ಮಾಡ್ತಾ ಇರೋದು. ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡ್ಬೇಕಾ ನಾವ ಅಂತ ಆ ಆಟಿಟ್ಯೂಡ್ ಅಲ್ಲಿ ಇದ್ರು. ನಾವ್ ಅದನ್ನ ಏನ್ ಮಾಡ್ಬಿಡ್ತೀವಿ, ಈಗ ಯಾರು 20,000-30,000 ರೂಪಾಯಿ ಬೆಂಗಳೂರಲ್ಲಿ ಕೆಲಸ ಐತೆ ಅಂತ ತಕ್ಷಣ ಅಲ್ಲಿ ಹೋಗ್ಬಿಡೋಣ ನಾವು ಅಂತ ಹೇಳ್ತೀವಿ. ನಮ್ ತಾತ ನಮ್ ಮುತ್ತಾತ ಆಗ್ಲಿ ನವಪ್ಪಾಜಿ ಆಗ್ಲಿ ಎಲ್ಲಿ ಕೆಲಸ ಮಾಡಿದ್ವಿ. ನಾವು ಅಗ್ರಿಕಲ್ಚರ್ ಇದ್ದವರು ಬ್ಯಾಕ್ ಗ್ರೌಂಡ್ ಇದ್ದವರು ಯಾರು ಕೆಲಸ ಮಾಡಿದ ಇತಿಹಾಸನೇ ಇಲ್ಲ. ನಾವೇ ಇನ್ನೊಬ್ರಿಗೆ ಕೆಲಸ ಕೊಡೋರಾಗಿ ನಾವ್ ಇನ್ನೊಬ್ರ ಹತ್ರ ಕೆಲಸ ಮಾಡೋದೇನೈತೆ. ಹೊಲ ಇರ್ಬೇಕು,
ಇರ್ಬೇಕು ಮೇನ್ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತಂದ್ರೆ ಸೊ ಇದೇ ಫ್ಯೂಚರ್ ಆಗೋದು ನೋಡ್ರಿ. ನೀವು ಈಗ ಆಲ್ರೆಡಿ ಈಗ ಬಂದಿರೋದ್ರಿಂದ ಸೊ ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಕೆಲಸ ಬೇಡಪ್ಪ ನಾವು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅದೇ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ. ಸೊ ಇದನ್ನ ಯಾರು ತೆಗಿಯಕ್ಕಾಗಲ್ಲ ಈ ಫೀಲ್ಡ್. ಇದು ನಾವೇ ಕ್ರಿಯೇಟ್ ಮಾಡ್ಕೊಂಡ್ರ ಫೀಲ್ಡ್ ಇದು. ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀವಿ, ನಮ್ಗೆ ಯಾವಾಗ ಬೇಕು ಅವಾಗ ರೆಸ್ಟ್ ತಗೊಳ್ತೀವಿ ನಾವು. ಅಂದ್ರೆ ಯಾರು ತೆಗ್ದಾಕ ಚಾನ್ಸಸ್ ಇಲ್ಲ, ನಾವೇ ಫ್ರೀ ಮಾಡ್ಕೋಬೇಕು. ಇದು ಏನಿದೆ ಸರ್ ಇದು? ಸೊ ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಇದು ಜೀವಾಮೃತ. ಓಕೆ ಸರ್. ಓಕೆ, ಇದ್ರೊಳಗೆ ಏನೇನು ಹಾಕಿದ್ರಿ ಸರ್? ಸೊ ಈ ಜೀವಾಮೃತದಲ್ಲಿ ಒಂದು ಫಸ್ಟ್ ಆಫ್ ಆಲ್ ಈ ಜೀವಾಮೃತ ಮಾಡೋದಕ್ಕಿಂತ ಮುಂಚೆ ಈ ಜೀವಾಮೃತ ಮಾಡೋಕ್ಕಾರೆ ನಮ್ಮ ಹತ್ರ ಒಂದು ಆಕಳು ಇರ್ಬೇಕು. ಆಕಳು ಅಂದ್ರೆ ಅದರ ಸ್ಪೆಷಲಿ ದೇಸಿ ತಳಿ ಅಂತ, ನಮ್ದು ಮಲೆನಾಡು ಗಿಡ್ಡ ಆಗಿರ್ಬೋದು, ಹಳ್ಳಿಕಾರ ಆಗಿರ್ಬೋದು. ಈಗ ನಮ್ಮ ಕಂಡೀಷನ್ ಆಗಿ ಯಾವ ಬದುಕ್ತಾವಲ್ಲ ಆ ತರದ್ದು ಒಂದು ಆಕಳ ಇರಬೇಕು, ದೇಸಿ ಆಕಳ ಇರಬೇಕು. ಒಂದು ಆಕಳ ಇದ್ರೆ ಒಂದು 30 ಎಕರೆ ಮೇಂಟೈನ್ ಮಾಡ್ಬೋದು ನೀವು. 30 ಎಕರೆಯಲ್ಲಿ ಬರೀ ಒಂದು ಆಕಳ ಮೇಂಟೈನ್ ಮಾಡುತ್ತೆ. ಅದರದ್ದು ಸಗಣಿ, ಅದರದ್ದು ಗಂಜು, ಅದರದ್ದು ಮಜ್ಜಿಗೆ, ಅದರದ್ದು ಏನದು ಆ ಕರು ಹಾಕ ಮೇಲೆ ಅಂತ ಬರುತ್ತದ ಉಚ್ಚು ಬುಲ್ಡಿ ಅದರದ್ದು. ಸೊ ಇವೆಲ್ಲ ಇದ್ರೆ ನಮ್ಗೆ ಹೊಲಕ್ಕೆ ಗೊಬ್ಬರ ಕಾನ್ಸೆಪ್ಟೇ ಇಲ್ಲ. ಅದು ಅಕಸ್ಮಾತ್ ಏನಾದ್ರಾಗಿ ನ್ಯಾಚುರಲಿ ಡೆತ್ ಆದ್ರೂ ಕೂಡ ಒಂದು ಗೋನಂದ ಜಲ ಅಂತ ಬರುತ್ತೆ, ಆ ಗೋನಂದ ಜಲ ಕೂಡ ನಾವೇ ಮಾಡ್ಕೋಬಹುದು. ಮಲ್ಟಿಪಲ್ ಯೂಸ್ ಆಗುತ್ತೆ ಆಕಳದಿಂದ. ಸೊ ಇದು ಈ ಜೀವಾಮೃತ. ಈ ಜೀವಾಮೃತ ಏನು ಅಂತಂದ್ರೆ ಇದ್ರೊಳಗೆ ಏನ್ ಹಾಕಿರಿ ಸರ್? ಇದರಲ್ಲಿ 200 ಲೀಟರ್ ನೀರಲ್ಲಿ, ಡ್ರಮ್ ಅಲ್ಲಿ 200 ಲೀಟರ್ ನೀರ್ ಅಂದ್ರೆ ಒಂದು 180 ಲೀಟರ್ ವರೆಗೂ ನೀರ್ ಹಾಕಿ, ಇದರದ್ದು 5 kg ಸಗಣಿ, 5 ಲೀಟರ್ ಗಂಜು ಅಂದ್ರೆ ಆಕಳದ ಉಚ್ಚೆ ಅಂತ ಹೇಳ್ತಾರ, ಅದ್ರದ್ದು 5 ಲೀಟರ್, ಒಂದು 2 kg ಸಾವಯವ ಬೆಲ್ಲ. ಕೆಮಿಕಲ್ ಮಿಕ್ಸ್ ಆಗಿರ್ಬಾರ್ದು, ಕರಿ ಬೆಲ್ಲ, ಕಪ್ ಬೆಲ್ಲ ಆದ್ರೆ ನಡೀತೆ, ಇಲ್ಲ ಸಾವಯವ ಬೆಲ್ಲ. ಅದ್ರ ಜೊತೆಗೆ ಈ ಹೊಲ ಹಾಕಿದ್ರೆ ಈ ಹೊಲದ್ದು ಉದಯಗಳ ಮಣ್ಣು. ಅಂದ್ರೆ ಯಾಕೆ ಉದಯಗಳ ಮಣ್ಣು ಅಂತಂದ್ರೆ ಉತ್ತದ ಮಣ್ಣಾದ್ರೆ ಇನ್ನೂ ಬಹಳ ಒಂದು ರೆಸಿಸ್ಟೆನ್ಸ್ ಪವರ್ ಇರ್ತದೆ, ಅಂದ್ರೆ ರೋಗ ನಿರೋಧಕ ಶಕ್ತಿ ತಡ್ಕೊಳ್ಳಂತ ಇರುತ್ತೆ ಅದು ಮಣ್ಣಲ್ಲಿ. ಸೊ ಉದಯಗಳ ಮಣ್ಣು ಯಾಕೆ ತಗೊಳ್ತಾರೆ ಅಂದ್ರೆ ಈ ಬದುವಿನ ಮಣ್ಣು ಅಂತಂದ್ ಏನ್ ಹೇಳ್ತಾರೆ, ಈ ಬದುವಿನ ಮಣ್ಣು ತಗೊಂಡೆ ಇಲ್ಲಿ ಯಾಕೆ ಹಾಕ್ಬೇಕಂತಂದ್ ಹೇಳ್ತಾರೆ ಅಂದ್ರೆ ಜೀವಾಮೃತಕ್ಕೆ ಯಾವುದೇ ತರದ್ದು ಕೆಮಿಕಲ್ ಹಾಕಿರಲ್ಲ, ಅಲ್ಲೆಲ್ಲ ಜೀವಾಣುಗಳು ತುಂಬಾ ಚೆನ್ನಾಗಿರ್ತಾವ ಅದ್ರಲ್ಲಿ. ಆ ಬದುವಿನ ಮಣ್ಣು ಒಂದು ಹಿಡಿ ಹಾಕಿ ಇದನ್ನ ಟೋಟಲ್ 2 ದಿವಸ, ಇವತ್ತು ಬೆಳಿಗ್ಗೆ ನಾವು ತಯಾರು ಮಾಡಿದ್ರೆ ಇವತ್ತು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ, ತಿರುಗ್ ದಿವಸ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 48 ಅವರ್ಸ್ 2 ದಿವಸ ಆದ್ಮೇಲೆ ಇದನ್ನ ನಾವು ಒಂದು ವಾರದೊಳಗೆ ಇದ್ರ ಹಾಕ್ಬೇಕು. ರೊಟೇಷನ್ ಏನು ಮಾಡ್ಬೇಕು? ಕ್ಲಾಕ್ ವೈಸ್ ರೊಟೇಷನ್ ಮಾಡ್ಬೇಕು. ಕ್ಲಾಕ್ ವೈಸ್ ರೊಟೇಷನ್ ಮಾಡಿದ್ರೆ ಕ್ಲಾಕ್ ವೈಸೇ ಮಾಡ್ಬೇಕು. 3 ಟೈಮ್, ದಿನಕ್ಕೆ 3 ಟೈಮ್ ಇದೇ ತರ 2 ದಿವಸ 40 ಮಾಡ್ಬೇಕು. ಆಂಟಿ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಆಕ್ಚುಲಿ ಕ್ಲಾಕ್ ವೈಸ್ ಮಾಡೋದೇ ಬೆಟರ್ ಅಂತ ಫೀಲ್, ನನ್ನ ಫೀಲ್ ಇದು. ಕ್ಲಾಕ್ ವೈಸ್ ಮಾಡಿ ಇದರಲ್ಲಿ ನಮಗೆ ಇಡೀ ನಮ್ಗೆ ನಮ್ಮ ಜನಸಂಖ್ಯೆ ಎಷ್ಟೈತಲ್ಲ ಅದಕ್ಕಿಂತ ಜಾಸ್ತಿ ಜೀವಿಗಳು ಇದರಲ್ಲಿ ಕ್ರಿಯೇಟ್ ಆಗ್ತಾವೆ 48 ಅವರ್ಸ್ ಆದ್ಮೇಲೆ. ಹೌದಾ ಸರ್? ಹೌದು. ಈ ಜೀವಾಣುಗಳು ಒಂದು ಭೂಮಿಯಲ್ಲಿ ಕೊಟ್ರೆ ಸಾಕು, ಅದು ತನಿಖ್ ತಾನಾಗಿ ಎಲ್ಲಾ ರೆಡಿ ಆಗುತ್ತೆ. ಆಮೇಲೆ ಇದನ್ನ ಹಾಕಕ್ಕಾದ್ರೆ ಮೇನ್ ಏನ್ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಮಾಯ್ಶ್ಚರ್ ಮೇಂಟೈನ್ ಮಾಡ್ಬೇಕು. ಭೂಮಿ ಒಳಗೆ ನೀರು ಇರ್ಬೇಕು, ಹಂಗಾರೆ ಈ ಜೀವಾಣು ಹಸಿ ಇರ್ಬೇಕು. ಈ ಜೀವಾಣುಗಳು ಹೋಗಿ ಚೆನ್ನಾಗಿ ಕೆಲಸ ಮಾಡ್ತಾವ ಅದ್ರಲ್ಲಿ. ನಾವು ಈಗ ನಾವ್ ಇದನ್ನ ರೆಡಿ ಆಗೈತೆ ಅಂತಂದ್ ಹೇಳಿ ನೀರ್ ಬಿಡದೇನೆ ನಾವು ಇದನ್ನ ಹಾಕಿಬಿಟ್ರೆ ಅದು ಅಷ್ಟು ಎಫೆಕ್ಟ್ ಆಗಲ್ಲ. ಅದು ಎಷ್ಟು ದಿವಸಕ್ಕೆ ಒಂದ್ಸರ್ತಿ ಬಿಡ್ತಾರೆ ಸರ್? ಇದು ನಾವು ತಿಂಗಳಿಗೆ ಒಂದ್ಸರಿ. ಇದು ಎಷ್ಟು ಲೀಟರ್ ಹಾಕ್ತೀರಿ ಸರ್? 1 ಲೀಟರ್ ಇದು 200 ಲೀಟರ್ಸ್ 1 ಎಕರೆಗೆ ಆಗುತ್ತೆ. ಈಗ ನೀವು ಪ್ರಿಪೇರ್ ಮಾಡಿದ್ರೆ 200 1 ಎಕರೆ ಆಗುತ್ತೆ. 1 ಎಕರೆಗೆ ಈ ಟೋಟಲ್ ನಾನು ಈ 2 ಎಕರೆಯಲ್ಲಿ 4 ಡ್ರಮ್ ಇದಾವೆ. ಈಸಿಬಲ್ ಎಷ್ಟಾಗುತ್ತಲ್ಲ ಆ ತರ, ಅಲ್ಲೊಂದು ಡ್ರಮ್, ಇಲ್ಲೊಂದು ಡ್ರಮ್, ಅಲ್ಲೊಂದು ಡ್ರಮ್. ನಾವು ನೋಡಿ ಎಷ್ಟು ದಿವಸಕ್ಕೆ ರೆಡಿ ಆಗ್ತದ್ರಿ? ಇದು 2 ದಿವಸಕ್ಕೆ ರೆಡಿ ಆಗುತ್ತೆ. 2 ದಿವಸ ರೆಡಿ ಆಗುತ್ತೆ. 3ನೇ ದಿವಸಕ್ಕಿಂತ ಒಂದು ವಾರದೊಳಗೆ ನಾವ್ ಯಾವ ಬೇಕಾದ್ರೆ ಹಾಕೋಬಹುದ್ರಿ ಇದು. ಓಕೆ ನೋಡ್ರಿ, ಇನ್ನೊಂದು ಹೇಳದ್ ಮರ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಗಿಡ ಐತಂದ್ರೆ ಈಗ ನೋಡ್ರಿ, ಅದು ಈಗ ಮಲ್ಚಿಂಗ್ ತನಿಗ್ ತಾನೇ ಹೆಂಗ್ ಮಾಡ್ಕೊಳತ್ತಂತ ನಾವು ಸೂಕ್ಷ್ಮ ಗಮನಿಸಿದ್ರೆ ಈ ಒಂದು 4, 5, 6, 7 ಗರಿ ಬೀಳ್ತಾವಂದ್ರೆ ಈಗ ಒಂದ್ ಗರಿ ಈ ಕಡೆ ಕೆಡ್ಕೊಳತ್ತೆ, ಇನ್ನೊಂದ್ ಗರಿ ಆ ಕಡೆ ಕೇಳುತ್ತೆ, ಇನ್ನೊಂದ್ ಗರಿ ಆ ಕಡೆ ಆಗುತ್ತೆ, ಅದೊಂದ್ ಗರಿ ಆ ಕಡೆ ಆಗುತ್ತೆ. ಒಂದತ್ರ ಬೀಳಲ್ಲ, ಅದಕ್ಕೆ ಹೆಂಗ್ ಬೇಕಲ್ಲ ಹಂಗ್ ಕ್ರಿಯೇಟ್ ಮಾಡ್ಕೊಳತ್ತೆ. ಅದನ್ನ ಗಮನಿಸ್ತಾ ಇರಲ್ಲ ನಾವು. ಅದಾದ್ಮೇಲೆ ಮಲ್ಚಿಂಗ್ ಮಾಡ್ಕೊಳುತ್ತೆ, ಕೊಡೋದೇ ಬೇಕಾಗಿಲ್ಲ, ಅದೆಲ್ಲ ಕ್ರಿಯೇಟ್ ಮಾಡುತ್ತೆ. ಆ ತರದ್ ವಾತಾವರಣ ಸೃಷ್ಟಿ ಮಾಡ್ಕೊಡ್ಬೋದು. ನಿಜವಾಗ್ಲೂ ಸರ್ ನಮ್ಗೆ ಭಾಳ ಪಸಂದ್ ಮಾತಾಡಿದ್ರಿ. ನೀವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದ್ವಿ, ನಿಮ್ಮ ಬಗ್ಗೆ ಭಾಳ ಕೇಳಿದ್ದೀವಿ. ಇವತ್ತು ನಿಮ್ಮ ಜೊತೆ ಭೇಟಿ ಆದಾಗ ಭಾಳ ಖುಷಿ ಆಯ್ತು ನಮಗೆ. ಆಮೇಲೆ ಸರ್ ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರುತ್ತೆ ಸರ್. ಆಮೇಲೆ ನಮ್ಮ ರೈತರ ಪರವಾಗಿ ಸರ್ ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನೀವು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದಿ ಕೃಷಿ ಮಾಡ್ತಿದ್ದಾರೆ, ಅದು ಭಾಳ ಖುಷಿ ಪಟ್ಟದ್ದು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ.